पवित्रं चरितं यस्याः पवित्रं जीवनं तथा पवित्रता स्वरूपिण्यै तस्यै कुर्मो नमो नमः। नमः श्री यतिराजाय विवेकानंदसूरये सच्चित्सुखस्वरूपाय स्वामिने तापहारिणे। ओम सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते। ರಾಮಾಯಣದ ಅಯೋಧ್ಯಾಕಾಂಡವನ್ನು ನೋಡ್ತಾ ಇದ್ವಿ. ಅದರಲ್ಲಿ ಕಳೆದ ಬಾರಿ ರಾಮಾಯಣದಲ್ಲಿ ಶ್ರೀರಾಮಚಂದ್ರ ಕಾಡಿಗೆ ಹೊರಟಾಯಿತು, ಕಾಡಿಗೆ ಸೇರಿದ, ಗಂಗೆ ನದಿ ದಾಟ್ದ, ಗುಹನ್ನು ಭೇಟಿ ಮಾಡ್ದ, ಅಲ್ಲಿಂದ ಭಾರದ್ವಾಜಗಳ ಮುನಿ ಆಶ್ರಮಕ್ಕೆ ಹೋದ, ಅಲ್ಲಿಂದ ಮುಂದೆ ಚಿತ್ರಕೂಟಕ್ಕೆ ಹೋಗ್ತಾನೆ ಶ್ರೀರಾಮಚಂದ್ರ. ಅಲ್ಲಿ ಹಲವಾರು ಘಟನೆಗಳು ನಡೆಯುತ್ತೆ. ಸುಮಂತ್ರನ ಜೊತೆ ಮಾತುಕತೆ ಆಗ್ತದೆ. ಸುಮಂತ್ರನ ಹಿಂದೆ ಸುಮಂತ್ರ ಹೋಗಿ ಇಷ್ಟಪಡೋದಿಲ್ಲಲ್ಲ. ಆವಾಗ ಶ್ರೀರಾಮಚಂದ್ರ ಹೇಳ್ತಾನಲ್ಲ, ಹೋಗದೆ ಇದ್ದರೆ ಕೈಗೆ ಸಂಶಯ ಬರುತ್ತೆ, ಅಪ್ಪನ ಮಾತು ಉಳಿಸೋಕ್ಕಾಗೋದಿಲ್ಲ, ಹಾಗಾಗಿ ನೀನು ಹಿಂದಿರಲೇಬೇಕು ಅಂತ ಅವ್ನಿಗೆ ಸಮಾಧಾನ ಮಾಡಿ ಹಿಂದೆ ಕಳಿಸಿ, ಆಮೇಲೆ ಚಿತ್ರಕೂಟದಲ್ಲಿ ಲಕ್ಷ್ಮಣನಿಗೆ ಹೇಳಿ ಒಂದು ಪರ್ಣಕುಟೀರ ನಿರ್ಮಾಣ ಮಾಡಬೇಕು. ಅವಾಗ ಲಕ್ಷ್ಮಣ ಭಾಳ ಚೆನ್ನಾಗಿ ಒಂದು ಪರ್ಣಕುಟೀರವನ್ನು ನಿರ್ಮಾಣ ಮಾಡ್ತಾನೆ. ಅದಕ್ಕೆ ಗೃಹ ಪ್ರವೇಶವನ್ನು ಮಾಡ್ತಾನೆ ಶ್ರೀರಾಮಚಂದ್ರ. ಕಾಡಿನಲ್ಲಿ ಪರ್ಣಕುಟೀರ ಕಟ್ಟಿದ್ರು, ಅದಕ್ಕೆ ಕೂಡ ಶ್ರೀರಾಮಚಂದ್ರ ಒಂದು ಗೃಹ ಪ್ರವೇಶ ಮಾಡ್ತಾನೆ. ಅದಕ್ಕೆ ನಾನು ನಮ್ಮಲ್ಲಿ ಈ ಕಲ್ಪಸೂತ್ರಗಳಲ್ಲಿ, ವೇದಾಂಗಗಳ ಕಲ್ಪಸೂತ್ರದಲ್ಲಿ ಏನು ಬರ್ತದೋ ಅದು ಸುಲಭ ಸೂತ್ರಗಳಲ್ಲಿ ನಿಮಗೆ ಲಭ್ಯವಾಗುವಂಥದ್ದು ಈ ಗೃಹ ಪ್ರವೇಶ ಇತ್ಯಾದಿ ಗೃಹಿ ಸೂತ್ರಗಳು, ಸುಲಭ ಸೂತ್ರಗಳು, ಧರ್ಮಸೂತ್ರಗಳು. ಅಲ್ಲಿ ನಮಗೆ ನಾವು ಏನು ಮಾಡ್ತಾಯಿದ್ದೀವಲ್ಲ, ಕರ್ಮಗಳು, ಅನುಷ್ಠಾನಗಳು, ಅದಕ್ಕೆ ಬೇಕಾದಂಥ ಆಧಾರಗಳು, ಅದಕ್ಕೆ ಗೃಹಪ್ರವೇಶ ಏನು, ರಾಕ್ಷೋಗ್ನ ಹೋಮ ಯಾಕೆ ಮಾಡಬೇಕು ಅಂತೆಲ್ಲ ನಾನು ಹೇಳಿದೆ. ಯಾಕಂದರೆ ನಾವು ನೋಡಿ ಈ ಜಾಗ ಮಾಡ್ಬೇಕಾದ್ರೆ ಎಷ್ಟೆಲ್ಲ ಹಾಳು ಮಾಡಿರ್ತೀವಿ. ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಒಂದು ಫೌಂಡೇಶನ್ ಮಾಡಿರ್ತೀವಿ, ಎಷ್ಟು ಹುಳ ಜಂತು ಎಲ್ಲನೂ ಕೊಂದಿರ್ತೀವಿ ನಾವು, ಗೊತ್ತಿದ್ದೋ ಗೊತ್ತಿಲ್ಲದೆ ನಮ್ಮ ಅನುಕೂಲಕ್ಕೆ. ಅಂದು ಅವಕ್ಕೆಲ್ಲ ಒಂದು ಶಾಂತಿ, ಒಂದು ಮುಕ್ತಿ ಬೇಕು ಅಂತಂದರೆ ಅದಕ್ಕಾಗಿ ರಾಕ್ಷೋಗ್ನ ಹೋಮ ಇತ್ಯಾದಿ. ಅದಕ್ಕೆ ಇಡೀ ಒಂದು 20 ನಿಮಿಷ ಏನೋ ನಾನು ಈ ಗೃಹ ಪ್ರವೇಶದ ಮಹತ್ವ, ಯಾಕಂದರೆ ಎಷ್ಟೋ ಸಲ ಏನಾಗ್ಬಿಡುತ್ತೆ, ನಮ್ಮ ಶಾಸ್ತ್ರ ಹೇಳುತ್ತೆ ಅಂತ ಒಂದು ಸಾಧಾರಣವಾದ ಮಾತು ಹೇಳ್ತೀವಿ. ಎಲ್ಲಿ ಹೇಳಿದೆ, ಯಾವುದು ಶಾಸ್ತ್ರ? ನಮ್ಮದೊಂದು ಕಾಮನ್ ಟರ್ಮ್ ಉಪಯೋಗಿಸ್ಬಿಡ್ತೀವಿ, ಶಾಸ್ತ್ರ ಅಂತ. ವೇದಕ್ಕೂ ಶಾಸ್ತ್ರ ಅಂತೀವಿ, ವೇದಾಂತಕ್ಕೂ ಶಾಸ್ತ್ರ ಅಂತ ಹೇಳ್ತೀವಿ, ಈ ಗೃಹ್ಯ ಸೂತ್ರಕ್ಕೂ ಶಾಸ್ತ್ರ ಅಂತ ಹೇಳ್ತೀವಿ. ಶಾಸ್ತ್ರ ಅಂದರೆ ದೊಡ್ಡ ಪದ. ಅಂದರೆ ಎಲ್ಲಿ ರಿವರ್ಸು, ನೀವು ಎಲ್ಲದಕ್ಕೂ ಒಂದು ಕಾಮನ್ನಾಗಿ ಈ ಬಿಲ್ಡಿಂಗ್ ಹೆಂಗೆ ಕಟ್ಟಿದ್ರಿ, ಸೈನ್ಸು, ಎಲ್ಲದಕ್ಕೂ ಸೈನ್ಸ್ ಅಂತ ಹೇಳೋಕ್ಕಾಗತ್ತಾ? ಸೊ ಪ್ರತಿಯೊಂದು ಪರ್ಟಿಕ್ಯುಲರ್ ಪ್ರೊಫೆಷನ್ ಆ್ಯಂಡ್ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಅಂತಿರಲ್ವ, ಹಾಗೆಯೇ ಇದರಲ್ಲಿ ಸುಲಭ ಸೂತ್ರದಲ್ಲಿ ಸಿಕ್ಕುವಂಥದ್ದು ನಮಗೆ ಈ ರೀತಿಯಾದ ಧರ್ಮಶಾಸ್ತ್ರಗಳಿಗೆ ಅನ್ವಯ ಆಗುವಂಥದ್ದು ಅಂಥೇಳಿ ಪರಿಚಯ ಇರಲಿ ಅಂಥೇಳಿ ನಾನು ಆ ಗೃಹ ಪ್ರವೇಶದ ಮಹಾತ್ಮ್ಯವನ್ನು ಪೂರ್ಣವಾಗಿ ವರ್ಣನೆಯನ್ನು ಮಾಡಿದೆ. ಇಲ್ಲಿಗೆ ನಿಂತಿತ್ತು ನಮ್ಮ ಅಯೋಧ್ಯಾಕಾಂಡದ ರಾಮಾಯಣದ ಪರಿಚಯ. ಈಗ ಮುಂದುವರಿಸ್ಬೇಕಾದ್ರೆ, ಈಗ ಬಂದ ಸುಮಂತ್ರ ವಾಪಸ್ಸಿಗೆ ಎಲ್ಲ ರಥ ನೋಡಿದರು, ರಥ ಎಲ್ಲ ಖಾಲಿ. ಯಾವ ರಥದಲ್ಲಿ ರಾಮಚಂದ್ರ ಹೋದ್ನೋ ಆ ರಥ ಖಾಲಿ ಬಂತು, ಅದಕ್ಕೆ ವ್ಯಥೆ ಆಯಿತು, ಎಲ್ಲ ಆಯಿತು. ಸರಿ, ಈಗ ದಶರಥನ ವಿಚಾರದಿಂದ ಶುರು ಮಾಡ್ತಾರೆ ವಾಲ್ಮೀಕಿಗಳು. ಸುಮಂತ್ರ ಬಂದ ಮೇಲೆ ದಶರಥ ಏನು ಮಾಡಿದಾನೆ, ಈಗ ಅವನು ಹೇಳಿದ್ನಲ್ಲ, ಈಗ ಕೈಕೇಯಿ ಅರಮನೆಗೆ ಹೋಗಿಲ್ಲ, ಕೌಸಲ್ಯ ಅರಮನೆಗೆ ಬಂದ ರಾತ್ರಿ. ಇದು ಈಗಾಗಲೇ 4 ದಿವಸ ಆಗಿದೆ. ಶ್ರೀರಾಮಚಂದ್ರ ಕಾಡಿಗೆ ಹೋಗಿ 4 ದಿವಸ, ಈಗ 3 ದಿವಸದ ವರ್ಣನೆ ಮಾಡಿದ್ನಲ್ಲ, ಒಂದೊಂದೇ ನದಿ ದಾಟಿ ಎಲ್ಲ ಆಗಿ, ಗಂಗೆ ದಾಟಿ ಎಲ್ಲ ಹೋಗಿ ಚಿತ್ರಕೂಟದ ಹೊರಗೆ ಹೋಗೋತ್ತಿಗೆ ಶ್ರೀರಾಮಚಂದ್ರಗೆ 4 ದಿವಸ ಆಗಿದೆ. ಬಹುಶಃ ಬೇಗ ನಡೀತಾನೆ ಅನಿಸುತ್ತೆ. 4 ದಿವಸದಲ್ಲಿ ಚಿತ್ರಕೂಟ ಸೇರಿಕೊಂಡ ಅಂದರೆ ಬೇಗ ನಡೆದಿರಬೇಕು. ಯಾಕಂದರೆ ಅಷ್ಟು ಬೇಗ ದೇಶ ಮುಗಿದೋಯ್ತು ಅಂತ, ಇದು ನಮ್ಮ ಮಾತು ಅಂತ ಇಟ್ಕೊಳ್ಳಿ ಸುಮ್ಮನೆ. ಒಟ್ಟಾರೆ ಅವನು ಹೋಗಿ 4 ದಿವಸ ಆಯಿತು. 4ನೇ ದಿವಸ ಈಗ ದಶರಥ ಬಂದು ಕೌಸಲ್ಯಗೆ ಅತೀವ ದುಃಖ. ಬಹುಶಃ ಒಂದು ದೃಷ್ಟಿಯಲ್ಲಿ ದಶರಥಂಗೂ ಸಾಕಷ್ಟು ದುಃಖ ಆಗಿದೆ. ಅದು ದಶರಥಕ್ಕಿಂತ ಕೌಸಲ್ಯ ದುಃಖ ಇನ್ನೂ, ಯಾಕಂದ್ರೆ ಮಗ ಕಳ್ಕೊಂಡಿದ್ದಾನೆ, ಅವಳಿಗೆ ಆಸರೆ ಇಲ್ಲ. ಅಂದು ಅವನೇನು ಮಾಡಿದೆ, ಅವಳಿಗೆ ಈಗ ಕೋಪ ಬಂದು ಅವನಿಗೆ ದಶರಥನಿಗೆ ಆಕೆ ಬೈತಾಳೆ, ನಿನ್ನನ್ನು ಕಟ್ಟಿ, ಈಗಿನ ಕಾಲದವ್ರು ಎಲ್ಲ ಹೇಳ್ತಾರೆ, ಹಿಂದಿನ ಕಾಲದವ್ರು ಹೇಳ್ತಿದ್ರು ಅನಿಸುತ್ತೆ, ನಿನ್ನನ್ನು ಕಟ್ಕೊಂಡು ನಾನು ಹಾಳಾದೆ ಅಂತೆಲ್ಲ ಹೇಳ್ತಾರಲ್ಲ. ಪತ್ನಿಯರು ಪತಿಗೂ ಹೇಳ್ತಾರೆ, ಪತಿಯರು ಪತ್ನಿಗೆ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅವ್ರಿಗೆ ಗೊತ್ತು. ಅದು ಇಲ್ಲಿ ಹೇಳ್ತಿರೋದು ರಾಮನ ಕಳ್ಕೊಂಡಿದ್ದಕ್ಕಾಗಿ ಹೇಳ್ತಾ ಇರೋದು.
ಅವ್ರು ಹೇಳ್ತಾನೆ, ಕೌಸಲ್ಯ ಹೇಳ್ತಾಳೆ, ನಿನ್ನನ್ನು ಕಟ್ಕೊಂಡು ನಾನು ಹಾಳಾದೆ, ಕೌಸಲ್ಯ ರಾಜ್ಯವೂ ಹಾಳಾಯಿತು, ಇದನ್ನು ನಂಬ್ಕೊಂಡಂಥ ಎಷ್ಟೋ ಮಿತ್ರ ರಾಷ್ಟ್ರಗಳು ಹಾಳಾಗಿ ಹೋದವು, ನೀನು ಕೆಟ್ಟೆ, ನಿನ್ನ ಮಂತ್ರಿಗಳೆಲ್ಲ ಕೆಟ್ಟು ಹೋದರು ಅಂತ ಅವಳು ಉದ್ಗಾರ ಮಾಡ್ತಾಳೆ. ಅದು ಈಗಾಗಲೇ ದಶರಥನಿಗೆ ಒಂದೊಂದು ಕ್ಷಣ ಒಂದೊಂದು ಯುಗದ ಥರ ಆಗಿಬಿಟ್ಟಿದೆ ಅಲ್ಲ. ಈಗ ನೋಡಿ, ಇವು ಕೆಲವು ಸಲ ನೋಡ್ತಿರ್ತೀವಿ, ಈಗಿನ ಸ್ವಲ್ಪ ಹುಡುಗರು ಎಲ್ಲ ಈ ಸಿಗ್ನಲಲ್ಲಿ ನಿಂತಿರ್ತೀವಲ್ಲ, ಎಷ್ಟಿರುತ್ತಪ್ಪ, ಒಂದು ಮ್ಯಾಕ್ಸಿಮಮ್ 180 ಸೆಕೆಂಡ್ಸ್, ಮ್ಯಾಕ್ಸಿಮಮ್ 180 ಸೆಕೆಂಡ್ಸ್, 3 ನಿಮಿಷ, ಮ್ಯಾಕ್ಸಿಮಮ್ 3 ಮಿನಿಟ್ಸ್. ಬಟ್ ನೀವು 3 ನಿಮಿಷ ನಿಲ್ಲೋ ಹೊತ್ತಿಗೆ ಎಷ್ಟು ಕಷ್ಟಪಡ್ತಿರಲ್ಲ. ಅದೇ ಫೇಸ್ಬುಕ್ ನೋಡ್ಬೇಕಾರೆ 1 ಗಂಟೆ 2 ಗಂಟೆ ಕೂತಿರ್ತಾನೆ, ಸಮಯ ಹೋಗಿದ್ದೆ ಗೊತ್ತಾಗಲಿಲ್ಲ. 3 ನಿಮಿಷ ನಿಲ್ಲಕ್ಕೆ ನಮಗೆ ಸಮಾಧಾನ ಇಲ್ಲ. ಗಂಟೆ ಇಲ್ಲಿ ಮೊಬೈಲ್ ಈಗಿನ ಕಾಲದಲ್ಲಿ ಒಂದು ಬೆಸ್ಟ್ ಏನು ಗೊತ್ತಾ, ಮುಂಚೆ ನಾವು ಹೋಗಿ ರೈಲ್ವೆ ಸ್ಟೇಷನ್లో ಏರ್ಪೋರ್ಟ್ ಕಡಿಮೆ ಅಂತ ಇಟ್ಕೊಳ್ಳಿ, ಆವಾಗ ರೈಲ್ವೆ ಸ್ಟೇಷನ್ಗೆ ಹೋಗಿ ಕಾಯ್ತಾ, ಯಾರು ಬರ್ತಾರೆ, ಸ್ವಾಮಿಗಳು ಬರ್ತಾರೆ, ಗೆಸ್ಟ್ಗಳು ಬರ್ತಾರೆ, ಅಥವಾ ನಾವು ಸೇರೋಕ್ಕಿಂತ ಮುಂಚೆನೂ ಹೋಗಿ ಕರ್ಕೊಂಬರ್ಬೇಕಿತ್ತಲ್ಲ ಪಾಪ. ನಾವು ಒಂದು ಬೆಂಗಳೂರಿಗೆ ಬರ್ತಾರೆ, ಇಲ್ಲೆಲ್ಲೋ ಬರ್ತಾರೆ, ಬಳ್ಳಾರಿಗೆ ಬರ್ತಾರೆ, ಜಾಗ ಗೊತ್ತಿಲ್ಲ ಅಂತ ನಾವೇನು ಮಾಡ್ತೀವಿ, ಹೋಗಲ್ಲ ಸ್ಟೇಷನ್ ಕಾಯ್ತಾ ಇರ್ತೀವಿ 1 ಗಂಟೆ 2 ಗಂಟೆ. ಆವಾಗ ಅನೌನ್ಸ್ಮೆಂಟ್ ಆಗ್ತಾಯಿತ್ತು. ಈಗ ಅದು ಒಂದು ಬೋರ್ಡ್ ಅಂತಿದೆ, ಆಮೇಲೆ ನಿಮ್ಮದು ಇದರಲ್ಲಿ ಲೈವ್ ಸ್ಟೇಟಸ್, ರನ್ನಿಂಗ್ ಸ್ಟೇಟಸ್ ಎಲ್ಲ ನೋಡ್ಕೋಬೋದು, ಫ್ಲೈಟು ನೋಡ್ಕೋಬೋದು. ಹಾಗೆಲ್ಲ ಹಂಗಿರ್ತಿರ್ಲಿಲ್ಲವಲ್ಲ, ಕಡಿಮೆ ಇಷ್ಟೆಲ್ಲ ಇಂಟರ್ನೆಟ್ ಇರ್ತಿರಲಿಲ್ಲ. ಹೋಗಿ ನಾವು ಫಿಸಿಕಲ್ಲಾಗಿ ಕೂತು ಕಾಯ್ತಾ ಇರಬೇಕು. ನಾವೆಲ್ಲ ಏನು ಮಾಡ್ತಾಯಿದ್ವಿ, ಒಂದು ಪುಸ್ತಕ ಕೈಯಲ್ಲಿ ಹಿಡ್ಕೊಂಡು ಹೋಗೋದು, ಒಂದು ನೀರಿನ ಬಾಟ್ಲು ಕೈಯಲ್ಲಿ ಹಿಡ್ಕೊಂಡು ಹೋಗೋದು ಒಂದು ನಿಯಮ. ಎಷ್ಟೊತ್ತಾಗುತ್ತೋ ಏನೋ ಅದು ಕೂತು ಹರಟೆ ಹೊಡೆಯೋಕ್ಕೆ ಯಾರು ಸಿಗ್ತಾರೆ ರೈಲ್ವೆ ಸ್ಟೇಷನಲ್ಲಿ, ಕಂಡವ್ರ ಹತ್ರ ಮಾತಾಡ್ಸೋಕ್ಕಾಗುತ್ತೆ ಸುಮ್ಮನೆ. ಈಗ ಏನು ಅದು ಯಾವ ಪ್ರಶ್ನೆನೇ ಇಲ್ಲ, ಪುಸ್ತಕ ಮಕ್ಕಳ ಹತ್ರ ಇರೋದೇ ಇಲ್ಲ. ಒಂದು ಮೊಬೈಲ್ ಕೊಟ್ಟರೆ ಆಯಿತು, 3 ಗಂಟೆ ಆದರೂ 4 ಒಂದು ಮೂವಿ ನೋಡಿಬಿಟ್ರು ಮುಗಿದಾಯ್ತಲ್ಲ, ಅವನೇನು ಚಿಂತನೆ. Nobody is sorry, not nobody, majority, I should not say nobody, many people are not aware of the time now when it comes to using mobile. ಅಂದರೆ ಇಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ, ನಾವು ಯಾವುದಕ್ಕೋ ಏನೂ ಇಲ್ಲದೆ ಮನಸ್ಸು ಖಾಲಿ ಇಟ್ಕೊಂಡು ಒಂದು ಸಿಗ್ನಲ್ ಕಾಯಬೇಕು, ಒಂದು 3 ನಿಮಿಷ ಅಂದರೆ ಎಷ್ಟು ಕಷ್ಟ. ಹಾಗೆ ದಶರಥನಿಗೆ ಈಗ ಒಂದೊಂದು ಕ್ಷಣವೂ ರಾಮನ ಚಿಂತೆ ಬಂದು ಯುಗ ಒಂದು ಕ್ಷಣ ಕಳೆಯಕ್ಕೆ ಕಷ್ಟಪಡ್ತಾ ಇದ್ದಾನೆ. ಆಗ ಕೌಸಲ್ಯ ಹೇಳಿದಾಗ ಅವನಿಗೆ ಈ ದುಃಖ ತುಂಬ ಕಷ್ಟಕ್ಕೆ ಬರ್ತಾನೆ. ಅವನು ಹೇಳ್ತಾನೆ, ನಾನು ಈಗಾಗಲೇ ಬಹಳ ದುಃಖದಿಂದ ನರಳ್ತಾ ಇದ್ದೀನಿ, ನೀನು ಸಂಕಟ ಇರೋದು ಇವಳೊಬ್ಬಳೇ. ಈಗ ಸುಮಿತ್ರೆನೂ ಇದ್ದಾಳೆ ಜೊತೆಗೆ, ಆದರೆ ಇವನಿಗೆ ಆಸರೆ ಅಂತಿರೋದು ಪಾಪ ಕೌಸಲ್ಯ. ಈಗ ಅವನು ಇಷ್ಟೋ ತನಕ ನೆನಪಾಗಿಲ್ಲ, ರಾಮೆಲ್ಲ ಹೊರಟಾಯ್ತಲ್ಲ, ಈಗ ಅವನು ಹಳೇ ಕತೆ ತೆಗಿತಾನೆ. ಯಾವ ಥರದ್ದು, ಶಬ್ದವೇದಿ ಕತೆ ಇಲ್ಲಿ ಹೇಳ್ತಾನೆ. ಈಗ ಇದು ಸುಮಿತ್ರೆ ಕೌಸಲ್ಯಕ್ಕೆ ಗೊತ್ತಿತ್ತೋ ಏನೋ ಗೊತ್ತಿಲ್ಲ, ಬಟ್ ಈ ಪ್ರಸಂಗದಲ್ಲಿ ಅವನು ಹೇಳ್ತಾನೆ ಅದೇ. ಅವನು ಆವಾಗ ಶಬ್ದಭೇದಿ ರಾಜಕುಮಾರ ಅಂತಲೇ ಅವನಿಗೆ ಹೆಸರು. ಅಂದರೆ ಏನು, ಶಬ್ದ ಕೇಳಿಸ್ಕೊಂಡು ಬಾಣ ಎಲ್ಲೋ ಒಂದು ಶಬ್ದ ಕೇಳುತ್ತೋ ಅದು ಬಾಣ ಬಿಡೋದು. ಅದಕ್ಕೆ ಒಂದು ರಾತ್ರಿ ಮಳೆ ಬಂದಿತ್ತು, ತುಂಬ ಕಗ್ಗತ್ತಲೆ ಇತ್ತು. ಇವನಿಗೆ ದಶರಥನೇ ಹೇಳ್ತಾನೆ, ನನ್ನ ಮನಸ್ಸು ಹೇಗಿತ್ತು ಅಂತಂದರೆ ಆಗ ಬಿಸಿ ರಕ್ತ, ಸುಮ್ಮನಿರಲಿಕ್ಕಾಗಿಲ್ಲ. ಆ ಕತ್ತಲೆ ನೋಡಿ ಅವ್ನಿಗೆ ಹೇಳ್ತಾನೆ, ನನ್ನ ಶಬ್ದಭೇದಿಯನ್ನು ಪ್ರಯೋಗ ಮಾಡಬೇಕು, ಈಗ ಇದೇ ಸರಿಯಾದ ಸಮಯ. ಅದು ಮಧ್ಯರಾತ್ರಿ. ಹಾಗೆ ಇಷ್ಟೊತ್ತಿನಲ್ಲಿ ಯಾಕೆ ಹೋಗ್ತೀಯ ಅಂದರೆ, ಇಲ್ಲ ಯಾರು ಹೇಳಿದ್ರು ನಂಗೆ ತಡೆಯೋಕ್ಕೆ ಆಗಲಿಲ್ಲ. ಕಾಡಿಗೆ ಕುದುರೆ ತೊಗೊಂಡು ಹೋಗ್ತಾನೆ. ಅದು ನದಿನಲ್ಲಿ ನದಿ ಹತ್ರ ಆನೇನೋ ಇದೇನೋ ಬರುತ್ತೆ, ಹೊಡೆಯೋಣ ಅಂತ ಹೋಗ್ತಾನೆ. ಅಷ್ಟೊತ್ತಿಗೆ ಏನೋ ಶಬ್ದ ಕೇಳುತ್ತೆ, ಬಾಣ ಬಿಟ್ಟ. ಆಮೇಲೆ ಯಾರೋ ಮನುಷ್ಯರು ಕೂಗಿದ್ದು ಕೇಳ್ದ, ಮತ್ತೆ ಹತ್ತಿರ ಹೋಗ್ತಾನೆ, ನೋಡಿದ್ರೆ ಯಾರೋ ಒಬ್ಬ ವ್ಯಕ್ತಿ ಅಲ್ಲಿಗೆ ಬಾಣ ಬಿದ್ದಿರುತ್ತೆ ಅಲ್ವಾ. ಅವನು ಆ್ಯಕ್ಚುಲಿ ಅಲ್ಲಿ ಅವನು ಹೇಳೋ ಮಾತು ಭಾಳ ಚೆನ್ನಾಗಿದೆ. ಆ ವ್ಯಕ್ತಿ ಅಲ್ಲಿ ಹೆಸರು ಹೇಳಲ್ಲ, ನಾವೆಲ್ಲ ಶ್ರವಣಕುಮಾರ ಇತ್ಯಾದಿಯಲ್ಲಿ ಹೇಳ್ತಾರೆ, ಇಲ್ಲಿ ದಶರಥ ಹೆಸರು ಹೇಳೋದಿಲ್ಲ. ಅವನು ತಂದೆ ಕ್ಷತ್ರಿಯ, ತಾಯಿ ಶೂದ್ರಳು. ಅವನು ನನ್ನ ವೃತ್ತಾಂತ ಹೇಳ್ತಾನೆ. ಅಲ್ಲ, ನನ್ನ ಜೀವನದಲ್ಲಿ ನೋಡಿ, ಇದು ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋಬೇಕು ನಾವು. ಅವನು ಕೇಳ್ತಾನೆ, ದಶರಥನ ಪ್ರಶ್ನೆ ಕೇಳ್ತಾನೆ, ನನ್ನ ಜೀವನದಲ್ಲಿ ನಾನು ತಪ್ಪು ಅಂತ ನಂಗೆ ಗೊತ್ತಿದ್ದಂತೆ ಮಾಡಿಲ್ಲ, ಅಧರ್ಮ ಮಾಡಿಲ್ಲ, ಅಂಥದ್ರಲ್ಲಿ ನಾನು ಒಬ್ಬ ಬಾಣ ಅದು ಏನು ಕಂಡ್ರೆ ಅವ್ರೇನು ಕೊಂಡ್ರೆ ನಮ್ಗೆ ಎದುರುಗಡೆ ನಾನು ನಿಮ್ಗೇನೋ ಹೇಳಿದೆ, ನೀನು ನನಗೇನೋ ಬೈದ್ರಿ, ನಾನು ನಿಮ್ಗೇನೋ ಕೆಲಸ ಹೇಳಿದೆ, ನಿಮ್ಗೆ ಇಷ್ಟ ಆಗಿಲ್ಲ ಬೈದ್ರಿ, ಅಥವಾ ಅಪ್ಪ ಹಣ ಕೊಡಲಿಲ್ಲ ಅಂತ ನಾವು ಬೈದ್ರಿ, ಬೈಕ್ ಕೊಡಿಸಿಲ್ಲ ಅಂತ ಬೇಜಾರು ಮಾಡ್ಕೊಂಡ್ರಿ, ಮೊಬೈಲ್ ಕೊಡಿಸಿಲ್ಲ ಅಂತ ಬೇಜಾರು ಮಾಡ್ಕೊಂಡ್ರಿ, ವಿನಾಕಾರಣ ಇದು ಯಾವ ಕಾರಣವೂ ಇಲ್ಲ. ನೀರು ತರಲಿಕ್ಕೆ ಬಂದಿದ್ದೇನೆ, ಎಲ್ಲಿಂದನೋ ಬಾಣ ಬಿತ್ತು, ನನಗೂ ನಿನಗೂ ಏನು ಸಂಬಂಧನೇ ಇಲ್ಲ, ಆದರೆ ನಂಗೆ ಸಾವು ಬಂತಲ್ಲ, ನ್ಯಾಯದ ಸಾವಲ್ಲ. ಏನೋ ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಆಯಿತು, ಏನೋ ಕೊಲೆಸ್ಟ್ರಾಲ್ ಇತ್ತು, ಆಪರೇಷನ್ ಇತ್ತು, ಬ್ಲಡ್ ತಿನ್ನರ್ ತೊಗೊಳ್ಳಿಲ್ಲ ಇತ್ಯಾದಿ ಕಾರಣ 108 ಹೇಳಿ ಹಾರ್ಟ್ ಅಟ್ಯಾಕ್ ಇಲ್ಲ, ದೇರ್ ಇಸ್ ನೋ ರೀಸನ್.
ಇಲ್ಲ ಅವನಿಗೆ ಹೈ ಡಯಾಬಿಟಿಕ್ ಆಗಿತ್ತು, ಅವನು ಸರಿಯಾಗಿ ಇದು ಮಾಡಿ ಜಾಸ್ತಿ ತಿಂದ್ಬಿಟ್ಟ, 800 ಹೊತ್ತು ಅನ್ಕಾನ್ಷಿಯಸ್ ಆಗಿಬಿಟ್ಟ, ಅದು ಕಾರಣ ಇಲ್ಲ. ನೀರು ತರಲಿಕ್ಕೆ ಹೋಗಿದ್ದಾನೆ, ಈಗ ಬಾಣ ಬಿಟ್ಟಿದ್ದಾನೆ, ಎದೆ ಕುದ್ಬಿಟ್ಟಿದೆ. ಅದಕ್ಕೆ ಅವನು ಹೇಳ್ತಾನೆ, ಏನಪ್ಪ ಇದು ಧರ್ಮ ಮಾಡಿದರೆ ಹಾಗಾದ್ರೆ ಈ ಕಾಲದಲ್ಲಿ ಉಳಿಗಾಲ ಇಲ್ವಾ ಕೇಳ್ಬಿಡ್ತಾನೆ. ಈಗ ರೈಚಿಯಸ್ ಪೀಪಲ್ಗೆ ಉತ್ತರ ಏನು ಕೊಡ್ತೀರಿ ಹೇಳಿ? ಇದು ಅವನು ಕೇಳೋದು. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ, ನನ್ನ ಲೈಫಲ್ಲಿ ನನ್ನ ತಂದೆಗೂ ಕಣ್ ಕಾಣಲ್ಲ, ನನ್ನ ತಾಯಿಗೂ ಕಣ್ ಕಾಣಲ್ಲ. ಈಗ ನನ್ನ ತಂದೆ ತಾಯಿಗಳು, ನನ್ನ ತಂದೆಗೆ ತುಂಬ ಬಾಯಾರಿಕೆ, ಈ ನೀರು ಕುಡಿದೆ ಅಂದರೆ ಅವನು ಸತ್ಯ ಹೋಗ್ತಾನೆ, ಅಷ್ಟು ಬಾಯಾರಿಕೆ ಆಗಿದೆ. ನನ್ನ ಮನೇಲೆಲ್ಲ ನೀರು ಖಾಲಿ, ಈ ಕತ್ಲೆಲ್ಲಿ ನಾನು ಕಾಡಿಗೆ ನೀರು ತೊಳಕ್ಕೆ ಹೋಗಿ ಬಂದೀನಿ. ಈಗ ಅವ್ರಿಗೆ ನೀರು ಕೊಡೋರು ಯಾರು? ನನ್ನ ತಂದೆ ತಾಯಿ ವಯೋವೃದ್ಧರು. ನನ್ನ ಜೀವನದ ಉದ್ದೇಶವೇ ನಮ್ಮ ಅಪ್ಪ ಅಮ್ಮನ ನೋಡ್ಕೊಳ್ಳೋದು. ಇಂತಹ ಪರಿಸ್ಥಿತಿಯಲ್ಲಿ ಬಾಣ ನನಗೆ ಬಂದು ಬಿತ್ತು ಅಂತಂದರೆ ಮತ್ತೆ ನನ್ನ ಕತೆ ಏನು? ಆವಾಗ ಇವನು ದಶರಥಂಗೆ ಏನೂ ಉತ್ತರ ಕೊಡೋಕ್ಕಾಗಲ್ಲ. ಅವನು ಹೇಳ್ತಾನೆ, ತಪ್ಪಾಯಿತು, ಹಾಗಾಯಿತು, ಹೀಗಾಯಿತು ಅಂತೆಲ್ಲ ಹೇಳ್ತಾನೆ. ಆಮೇಲೆ ನೀನು ಏನು ಬೇಕಾದ್ರೂ ಶಾಪ ಕೊಡು, ನಾನು ತೀರಿಸ್ಕೊಳ್ತೀನಿ, ಇತ್ಯಾದಿ ಇತ್ಯಾದಿ ಎಲ್ಲ ಹೇಳ್ತಾನೆ. ಬಟ್ ಅದು ಯಾವುದು ಏನು ಇಸ್ ಆಫ್ ನೋ ಯೂಸ್ ಅಟ್ ದಟ್ ಮೂಮೆಂಟ್ ಆ ವ್ಯಕ್ತಿಗೆ. ಕಡೆದಾಗ ಅವನು ಹೇಳ್ತಾನೆ, ನೀನು ಬಾಣ ನನ್ನ ಎದೆಯಿಂದ ತೆಗೆದು ಬಿಡು ಅಂತ. ಈಗ ದಶರಥನಿಗೆ ದ್ವಂದ್ವ. ಬಾಣ ತೆಗೆದೇ ಇದ್ದರೆ ಆ ವ್ಯಕ್ತಿಗೆ ತುಂಬ ನೋವು ಪ್ರತಿಕ್ಷಣ, ಬಾಣ ತೆಗೆದ್ರೆ ಸಾಯ್ತಾನೆ. ಅವನು ಹೇಳ್ತಾನೆ, ನಾನು ಬಾಣ ತೆಗೆದ್ರೆ ನೀನು ಸತ್ತೋಗ್ತಿ, ತೆಗೆದ್ರೆ ನಿಂಗೆ ನೋವಾಗುತ್ತೆ, ನನಗೆ ಎರಡೂ ದ್ವಂದ್ವ ಅಂತ. ಏನೇ ಮಾಡೋ ನಂಗೆ ನೋವು ತಡ್ಕೊಳಕ್ಕಾಗ್ತಾಯಿಲ್ಲ ಅಂತ ಹೇಳಿದಾಗ ಅವನು ಹೋಗಿ ಬಾಣ ತೆಗಿತಾನೆ, ಅವನು ಸತ್ತೋಗ್ತಾನೆ. ಸರಿ, ಇದು ದಶರಥ ಕೌಸಲ್ಯಗೆ ಹೇಳ್ತಿರ್ದು ಈ ಕತೆ. ಸರಿ, ಅವ್ನು ನೀರು ತೊಗೊಂಡು ಅವ್ನು ಮುಂಚೆನೇ ಕೇಳ್ಕೊಂಡಿರ್ತಾನೆ ಎಲ್ಲಿ ಎತ್ತು ಅಂತ. ಅವ್ರ ತಂದೆ ತಾಯಿಗಳ ಹತ್ರ ಹೋಗ್ತಾನೆ. ಆಮೇಲೆ ಅವರು ಶಬ್ದ ಆದದ್ದು, ಮಗ ಬಂದು ಮೊದಲು ನೀರು ಕೊಡಪ್ಪ ಅಂತ ಅಪ್ಪ ಕೇಳ್ತಾನೆ. ಇವನು ಸೆಲ್ಫ್ ಇಂಟ್ರಡಕ್ಷನ್ ಮಾಡ್ಕೊತಾನೆ, ನಾನು ದಶರಥ ಇತ್ಯಾದಿ ರಾಜ, ಶಬ್ದವೇದಿ ಇತ್ತು, ಬಾಣ ಹೊಡೆದ್ಬಿಟ್ಟೆ, ನಿಮ್ಮ ಮಗ ಸತ್ತೋದ ಅಂತ. ಅವ್ರು ಗೊಳೋ ಅಂತ ಹೇಳ್ತಾರೆ ಇಬ್ಬರು. ಅವನು ಹೇಳ್ತಾನೆ, ನೀನೇನಾದರೂ ನನ್ನ ಮುಂದೆ ಬಂದು ನಿಲ್ಲದೆ ಇದ್ದಿದ್ದರೆ, ನನ್ನ ಮಗ ಧರ್ಮಜ್ಞ, ನೀನು ಈ ರೀತಿ ಸತ್ಯ ಆಡಿಲ್ದೇ ಇದ್ದ ಪಕ್ಷದಲ್ಲಿ ನಿನ್ನ ತಲೆ 1000 ಹೋಳಾಗ್ತಿತ್ತು. ಆಗಿಲ್ಲ ಅಂದರೆ ನಿನ್ನ ಎದುರುಗಡೆ ಬಂದಿದ್ಯಾ, ಅದಕ್ಕೆ ನೀನೇನಾದರೂ ನನ್ನ ಮುಂದೆ ಮಾತಾಡಿ ಹಾಗೆ ನೀನು ರಾಜ್ಯ ಕೊಟ್ಟೋಗ್ಬಿಟ್ಟಿದ್ದಿದ್ರೆ ನಿನ್ನ ತಲೆ 1000 ಹೋಳಾಗ್ತಾಯಿತ್ತು ಅಂತ ಇವನು ತಂದೆ ಹೇಳ್ತಾನೆ. ಆಮೇಲೆ ಹೌದೆಲ್ಲ ಅವನು ಒಂದಷ್ಟೆಲ್ಲ ಕತೆ ಎಲ್ಲ ಹೇಳ್ತಾನೆ. ಕಡೆದಾಗ ಅವನು ಶಾಪ ಕೊಡ್ತಾನೆ, ನಿನಗೂ ನಮ್ಮಂತೆಯೇ ನಿನ್ನ ಸಾವಿನ ಸಮಯದಲ್ಲಿ ನಿಮ್ಮ ಮಕ್ಕಳು ನಿನ್ನ ಜೊತೆ ಇಲ್ಲದೇ ಇರಲಿ ಅಂತ ಅವನು ಹೇಳಿ ಅವರು ದುಃಖದಲ್ಲಿ ಇದು ಮಾಡ್ತಾರೆ. ಆಮೇಲೆ ಇವನು ಇದನ್ನು ನೆನಪು ಮಾಡ್ಕೊಳ್ತಾನೆ. ಈಗ ನಮ್ಮ ದಶರಥ ನೆನಪು ಮಾಡ್ಕೊಂಡು ಹೇಳ್ತಾನೆ, ನಾನು ಹಾಗೆ ಮಾಡಿದ್ದು ನೋಡು, ಕರ್ಮ ನನಗೆ ಬಂತು ಅಂತ ಹೇಳಿ. ಈಗ ಸರಿ, ಮಧ್ಯರಾತ್ರಿ. ಈಗ ಅವನು ಸೀತಾ, ರಾಮ, ಲಕ್ಷ್ಮಣರ ಹೆಸರು ಹೇಳ್ತಾನೆ. ಕಡೆದಾಗಿ ಹಾ ಕೌಸಲ್ಯೇ ವಿನಶ್ಯಾಮಿ, ಹಾ ಸುಮಿತ್ರೇ ತಪಸ್ವಿನಿ ಅಂತ ಹೇಳ್ತಾನೆ. ಕಡೇ ವಾಕ್ಯ, ಹಾ ಕೌಸಲ್ಯೇ ವಿನಶ್ಯಾಮಿ, ಹಾ ಸುಮಿತ್ರೇ ತಪಸ್ವಿನಿ ಅಂತ ಹೇಳಿ ಪ್ರಾಣ ಬಿಟ್ಟ. ದಶರಥ ಹೋಗಿಬಿಟ್ಟ. ಇಲ್ಲಿ ಮಧ್ಯರಾತ್ರಿಯಲ್ಲಿ ಈಗ ಸಾವು. ಆಮೇಲೆ ಅದು ಸಾವಿನ ದುಃಖ ಇತ್ಯಾದಿ ಎಲ್ಲ ಕೌಸಲ್ಯ, ಸುಮಿತ್ರೆ ಅವರಿಗೆಲ್ಲ. ಇಲ್ಲಿ ವಾಲ್ಮೀಕಿಗಳು ಒಂದೇ ಒಂದು ಪದ ಭಾಳ ಚೆನ್ನಾಗಿ ಉಪಯೋಗಿಸ್ತಾರೆ. ಹಾ ಕೌಸಲ್ಯ ವಿನಶ್ಯಾಮಿ, ಕೌಸಲ್ಯೇ ನಾ ಸಾಯ್ತಾ ಇದ್ದೇನೆ, ನಾಶ ಆಗ್ತಾ ಇದ್ದೇನೆ ಅಂತ ಹೇಳ್ತಾನೆ. ಅದು ಸುಮಿತ್ರೆ ಪಕ್ಕದಲ್ಲಿ, ಸುಮಿತ್ರೆ ಹೆಸರು ಪಕ್ಕದಲ್ಲಿ ವಾಲ್ಮೀಕಿ ಮಹರ್ಷಿಗಳಿಗೆ ಯಾವ ಪದ ಉಪಯೋಗಿಸಿದ್ದಾರೆ? ಹಾ ಸುಮಿತ್ರೆ ತಪಸ್ವಿನಿ. ಸುಮಿತ್ರೆ ಕೌಸಲ್ಯಗೂ ಉಪಯೋಗಿಸ್ಲಿಲ್ಲ ಆ ಪದನ, ಕೈಕೇಯಿಗೂ ಉಪಯೋಗಿಸಲಿಲ್ಲ, ಸುಮಿತ್ರೆಗೆ ತಪಸ್ವಿನಿ ಸುಮಿತ್ರೆ ಅಂತ ಪದ ಉಪಯೋಗಿಸ್ತಾನೆ ವಾಲ್ಮೀಕಿಗಳು. ಯಾಕೆ ಅಂತಂದರೆ ಈ 3 ಜನರಲ್ಲಿ ತಪಸ್ವಿ ಜೀವನ ನಡೆಸ್ತಿರೋದು ಸುಮಿತ್ರೆ. ಯಾಕೆ ಸುಮಿತ್ರೆ ತಪಸ್ವಿನಿ ಜೀವನ ನೋಡಿ, ನಾನು ಅವತ್ತು ಒಂದು ಸಲ ಹೇಳಿದ್ದೆ, ಈಗ ನೆನಪು ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇ. ಶುರುನಲ್ಲೇ ಹೇಳಿದ್ದೆ ಸುಮಿತ್ರೆ ಬಗ್ಗೆ. ಅವಳು ಮಧ್ಯದ ಹೆಂಡತಿ, 3ರಲ್ಲಿ ಮಧ್ಯದವಳು. ಹಿರಿಯ ರಾಣಿಯ ಪಟ್ಟ ಅವಳಿಗಿಲ್ಲ, ಕಿರಿಯ ರಾಣಿಯ ಪ್ರೇಮವೂ ಇಲ್ಲ. ಕೈಕೇಯಿ ಮೇಲೆ ದಶರಥನ ಪ್ರೇಮ, ಕಿರಿಯ ರಾಣಿಯ ಪ್ರೇಮ ಇಲ್ಲ, ಹಿರಿಯ ರಾಣಿಯ ಗೌರವ ಇಲ್ಲ. ಆಮೇಲೆ ಅವನ ಮಗ ಲಕ್ಷ್ಮಣ ಮತ್ತು ಶತ್ರುಘ್ನ ನೋಡಿ. ಕೈಕೇಯಿಗೆ ಒಬ್ಬ ಮಗ ಭರತ, ಕೌಸಲ್ಯಗೆ ಒಬ್ಬ ಮಗ ಈ ಶ್ರೀರಾಮಚಂದ್ರ, ಸುಮಿತ್ರೆಗೆ 2 ಮಕ್ಕಳು ಅಲ್ವಾ, ಶತ್ರುಘ್ನನೂ ಹೌದು ಮತ್ತು ಲಕ್ಷ್ಮಣನೂ ಹೌದು, 2 ಮಕ್ಕಳು. ಆದರೆ ಅವಳಂಥ ಪರಿಸ್ಥಿತಿ ಏನು, ಗಂಡನ ಪ್ರೇಮವೂ ಸಿಕ್ಕಲಿಲ್ಲ. ಮಕ್ಕಳು ಕೂಡ ಲಕ್ಷ್ಮಣ ದೊಡ್ಡಣ್ಣನ ಜೊತೆ ಹೋದ,
ಶತ್ರುಘ್ನ ಭರತನ ಜೊತೆ ಹೋದ, ಸುಮಿತ್ರ ಜೊತೆ ಯಾರೂ ಇಲ್ಲ, ಮಕ್ಕಳು ಇಲ್ಲ. ಆಮೇಲೆ ಹೋಗೋತ್ತಿಗೆ ಏನು ಹೇಳಿ ಕಳಿಸ್ತಾರೆ, ಇದು ಅರಣ್ಯವನ್ನು ಅಯೋಧ್ಯಾಂ ಅಟವೀಂ ವಿದ್ಯೆ ಇಮಾಂ ವಿದ್ಯೆ ದಶರಥಾಂ ಸೀತಾಂ ವಿದ್ಯೆ ಜನಕಾತ್ಮಜಾಂ ಅಂತ ಹೇಳಿಬಿಟ್ಟು, ಅಂದರೆ ಏನು, ಈ ಅರಣ್ಯವನ್ನೇ ಅಯೋಧ್ಯ ಅಂತ ಭಾವಿಸು, ರಾಮನನ್ನು ದಶರಥಂ ವಿದ್ಯೆ ದಶರಥ ಅಂತ ಭಾವಿಸು, ಸೀತೆಯನ್ನು ನನ್ನನ್ನಾಗಿ ಭಾವಿಸು, ಈ ರೀತಿ ಸೇವೆ ಮಾಡಿ ಹೋಗು ಅಂಥೇಳಿ ಲಕ್ಷ್ಮಣನ ಹೇಳಿ ಕಳಿಸ್ತಾಳೆ. ಆಮೇಲೆ ಇಬ್ಬರನ್ನೂ ಕಳಿಸ್ಬೇಕು. ಶತ್ರುಘ್ನ ಬಂದು, ಶತ್ರುಘ್ನ ಕೂಡ ಅವನೇನು ಮಾಡ್ತಾನೆ, ಭರತನ ಸೇವೆಗೆ ಹಿಂದೆ ಉಳಿತಾನೆ. ಇವಳಿಗೆ ಯಾರೂ ಇರೋದಿಲ್ಲ. ಅದಕ್ಕೆ ಇವಳ ತ್ಯಾಗದಲ್ಲಿ ಬಹಳ ಅದ್ಭುತವಾದ 3 ಮಹಿಳೆಯರಲ್ಲಿ ತ್ಯಾಗ ಇರೋದು. ಪತ್ನಿಯರಲ್ಲಿ ದಶರಥನ ಪತ್ನಿಯಲ್ಲಿ ಸುಮಿತ್ರೆಯ ತ್ಯಾಗ, ಅದನ್ನು ಎತ್ತಿಡಿ. ಅದಕ್ಕೆ ಇದು ಏನೇನು ಮಾಡ್ತಾರೆ, ಇದಕ್ಕೆ ಯಾರೂ ವರ್ಣನೆ ಕೊಡೋದಿಲ್ಲ, ವಾಲ್ಮೀಕಿ ಬರ್ಕೊಂಡು ಹೋಗ್ತಾರೆ. ಅದಕ್ಕೆ ಇದರಲ್ಲಿ ಭಾಷ್ಯ ವ್ಯಾಖ್ಯೆಗಳಲ್ಲಿ ಯಾಕೆ ಬರೀತಾರೆ ಅಂತಂದರೆ ಇದನ್ನೆಲ್ಲ ದೃಷ್ಟಿ ಸೂಕ್ಷ್ಮಗಳನ್ನು ಹೇಳಲಿಕ್ಕೋಸ್ಕರನೇ. ಅದಕ್ಕೆ ಇಲ್ಲಿ ಸುಮಿತ್ರೆ ಹೆಸರು ಪಕ್ಕದಲ್ಲಿ ವಾಲ್ಮೀಕಿಗಳು ತಪಸ್ವಿನಿ ಅಂತ ಸೇರಿಸ್ತಾರೆ. ಅವಳು ಭಾಳ ಅದ್ಭುತವಾದ ತಪಸ್ವಿನಿ ಅಂತ. ಸರಿ, ಈಗ ಎಲ್ಲ ಶೋಕ ಆವರಿಸ್ತು. ಆಮೇಲೆ ಒಂದು ಸರ್ಗ ಪೂರ್ತಿ ಈ ವಾಲ್ಮೀಕಿ ಮಹರ್ಷಿಗಳು ರಾಜ್ಯದಲ್ಲಿ ರಾಜ ಇಲ್ಲದೆ ಇದ್ದರೆ ಏನೇನು ಅನಾಹುತ ಆಗುತ್ತೆ ಅಂತ ದೀರ್ಘವಾಗಿ ಒಂದು ಪೊಲಿಟಿಕ್ಸ್ ಪೂರ್ತಿ ರಾಷ್ಟ್ರದ್ದು ವರ್ಣನೆಯನ್ನು ಮಾಡ್ತಾರೆ. ಈಗ ಅರಾಜ್ಯತ್ವ, ಈಗ ಯಾರೂ ಇಲ್ಲ, ಈಗ ಭರತನೂ ಇಲ್ಲ, ರಾಮನೂ ಇಲ್ಲ, ಲಕ್ಷ್ಮಣನೂ ಇಲ್ಲ, ಶತ್ರುಘ್ನನೂ ಇಲ್ಲ, ದಶರಥನೂ ಇಲ್ಲ. ಅತ್ಲಾಗಿ ಇಂಥ ಪರಿಸ್ಥಿತಿಯಲ್ಲಿ ಏನಾಗತ್ತೆ ಅಂತೆಲ್ಲ ವರ್ಣನೆ ಮಾಡ್ಕೊಂಡು ಬರ್ತಾನೆ. ಸರಿ, ಈಗ ವಸಿಷ್ಠರು ಮಾರನೇ ದಿವಸ ಬೆಳಗ್ಗೆ ವಸಿಷ್ಠರು ಬಂದು ಅವರೇನು ಮಾಡ್ತಾರೆ, ಅವನು 5 ಭಾಳ ಎಫಿಷಿಯೆಂಟ್ ಮೆಸೆಂಜರ್ಸ್, ದೂತರು. ಅವ್ರು ಹೇಳ್ತಾರೆ, ನೋಡಪ್ಪ, ಈ ಕೇಕೆಯ ದೇಶಕ್ಕೆ ಹೋಗಬೇಕು, ಎಷ್ಟು ಬೇಗ ಹೋಗಿ ಬರಲಿಕ್ಕಾಗುತ್ತೋ ಅಷ್ಟು ಬೇಗ ಹೋಗಬೇಕು. ಅದಕ್ಕೆ ಅವ್ರು ಹುಡುಕ್ತಾರೆ. ಇರೋದಲ್ಲಿ ನಂಬರ್ 1 ಕುದುರೆ ಯಾವುದು ಭಾಳ, ಈಗ ಅಂದರೆ ನಾವು ಕಾರ್ ಹುಡುಕ್ತೀವಿ, ಕಾರ್ ಹುಡುಕೋದೆಲ್ಲ ಪ್ಲೇನಲ್ಲಿ ಹೋಗ್ತೀವಿ, ಆಗೆಲ್ಲ ಒಂದು ಕುದುರೆನೇ ನಮ್ಮದು ಮೀನ್ಸ್. ಅದನ್ನು ಇವ್ರು ಕರ್ಕೊಂಡು 5 ಜನ ಕಳಿಸ್ಬಿಡ್ತಾನೆ. ಅವನು ಕೆ ರಾಜಂಗೆ ಹೋಗಬೇಕು. ಅವ್ರಿಗೆ ಹೋಗಿ ಏನು ಹೇಳಬೇಕು, ಇವ್ರು ಇದ್ದಕ್ಕಿದ್ದಂಗೆ ಕೆ ರಾಜಕ್ಕೆ ಹೋಗಿ ಭರತನಿಗೆ ಹೋಗಿ ಹೇಳಿದರೆ, ಈಗ ಹೋದ ತಕ್ಷಣ ಅವನೇನು ಹೇಳ್ತಾರೆ, ಇದ್ದಕ್ಕಿದ್ದಂಗೆ ಯಾಕೆ ಬಂದ್ರಿ ಅಂತ ಅವ್ನು ಡೌಟ್ ಬರುತ್ತೆ. ಅವ್ರೇನು ಹೇಳ್ತಾರೆ, ಅಯೋಧ್ಯೆಗೆ ಬರೋವರೆಗೂ, ಅದಕ್ಕೆ ಅವನು ಬೆಸ್ಟ್ ಮೆಸೆಂಜರ್ಸ್ ಹುಡುಕ್ತಾನೆ. ಬರೋವರೆಗೂ, ಅಯೋಧ್ಯೆಗೆ ಬರೋವರೆಗೂ ಭರತನಿಗಾಗಲಿ ಶತ್ರುಘ್ನಿಗಾಗಲಿ ಕೆ ರಾಜನಿಗಾಗಲಿ ಸುದ್ದಿ ಹೋಗೋದು ದಶರಥ ಸತ್ತು ಹೋಗಿದ್ದಾನೆ, ರಾಮ ಲಕ್ಷ್ಮಣ ಇಲ್ಲ ಅನ್ನೋ ವಿಚಾರ ಗೊತ್ತಾಗಬಾರ್ದು. ಅದಕ್ಕೆ ವಸಿಷ್ಠರು ಏನು ಮಾಡ್ತಾರೆ, ಬೆಲೆ ಬಾಳುವ ಆಭರಣಗಳನ್ನು, ರೇಷ್ಮೆ ಸೀರೆಗಳು, ಉಡುಗೊರೆಗಳನ್ನೆಲ್ಲ ಇದನ್ನು ಗಿಫ್ಟ್ ಹಾಕ್ಕೊಡು. ಆಮೇಲೆ ಭರತ ಕೇಳ್ತಾನೆ, ಯಾಕೆ ಇದ್ದಕ್ಕಿದ್ದಂಗೆ ಬಂದುಬಿಟ್ರೆ, ಏನೋ ಅಂತ ಅರ್ಜೆಂಟು, ಫೋನ್ ಕಾಲ್ ಮಾಡೋದಾಗ್ತಿಲ್ವಾ, ಅವನು ಟೆಲಿಗ್ರಾಮ್ ಕೊಟ್ಟಿದ್ದಾಗ್ತಿಲ್ವ, ನೋಡ್ಕೊಂಡು ಓದ್ಕೊಂಡು ಬರ್ತಿದ್ವಿ ಅಂತ ಹೇಳ್ತಿದ್ರು. ಅದಕ್ಕೆ ಇವನೇನು ಹೇಳ್ತಾನೆ, ಅಯೋಧ್ಯೆಯಲ್ಲಿ ನಿನ್ನ ಅವಶ್ಯಕತೆ ಈಗಲೇ ಇದೆ, ಬರಬೇಕು ಅಂತ ಇಷ್ಟೇ ಹೇಳಬೇಕು, ಯಾವುದೇ ಕಾರಣಕ್ಕೂ ನೀವು ಇದನ್ನು ಹೇಳೋಂಗಿಲ್ಲ. ಆದರೆ ಅವನ ಅದೃಷ್ಟಕ್ಕೂ ದುರಾದೃಷ್ಟವೋ, ಇವನು ಯಾರು ಸೂಚನೆ ಎಲ್ಲ ಕಳಿಸಿದ್ರು, ಭರತನಿಗೆ ಈ ದೂತರು ಕೆ ರಾಜ್ಯಕ್ಕೆ ಹೋದ ದಿನದ ರಾತ್ರಿ ಭರತನಿಗೆ ಕನಸಾಗ್ತದೆ. ಆ್ಯಕ್ಚುಲಿ ಈ ಎಲ್ಲ ಕನಸಿಗೂ ಬೆಲೆ ಇಲ್ಲ, ದಿನ ಒಂದು ಕನಸು ಬೀಳ್ತಿರುತ್ತೆ, ಹಂಗಲ್ಲ. ಆದರೆ ಕೆಲವು ಕನಸುಗಳೇ ಕೆಲವು ಅನ್ವಯಗಳಿದೆ. ಅದಕ್ಕೆ ಬ್ರಹ್ಮವಿವರ್ತ ಪುರಾಣ ಅಂತಿದೆ ನಮ್ಮಲ್ಲಿ, 18 ಪುರಾಣಗಳಲ್ಲಿ ಬ್ರಹ್ಮವಿವರ್ತ ಪುರಾಣ ಅಂತಿದೆ. ಈ ಬ್ರಹ್ಮವಿವರ್ತ ಪುರಾಣದಲ್ಲಿ ಈ ಕನಸಿನ ದ ಸೈನ್ಸ್ ಆಫ್ ಡ್ರೀಮ್ಸ್ ಇದೆ, ಎಕ್ಸ್ಪ್ಲನೇಷನ್ ಇದೆ, ಯಾವುದಕ್ಕೆ ಯಾವುದು ಅನ್ವಯ ಮಾಡಬೇಕು, ಇದ್ರ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಂಬಿಡಿ, ವಿಚಾರ ತಿಳ್ಕೊಳ್ಳಿ. ಆಮೇಲೆ ನಾಳೆ ಬಂದು ಪ್ರಶ್ನೆ ಕೇಳಿಬಿಡಿ, ಸ್ವಾಮೀಜಿ ನನಗೆ ನೆನ್ನೆ ಈ ಥರ ಕನಸು ಬಿತ್ತು ಏನು ಅಂತ. ಅದು ವಿಚಾರಕ್ಕೆ ಮಾತ್ರ ತಿಳ್ಕೊಳ್ಳಿ, ಅಷ್ಟೇ, ಅನ್ವಯ ಮಾಡೋಕ್ಕೆ ಹೋಗಬೇಡಿ. ಬಟ್ ಅದರ ಬಲ್ಲಿ ಸಾಕಷ್ಟು ಕನಸಿನ ವಿಶ್ಲೇಷಣೆ ಮಾಡ್ತಾರೆ. ಮಾಂಡುಕ್ಯ ಕಾರ್ಯದಲ್ಲಿ ಹೋದರೆ ಸ್ವಪ್ನವನ್ನು ಮಿಥ್ಯೆಯಾಗಿ ಹಾಕಿಬಿಡ್ತಾರೆ. ಅದನ್ನು ಸ್ವಪ್ನ ಮತ್ತು ಜಾಗೃತಿ, ಇದು ಸೂಕ್ಷ್ಮ, ನಾವು ನೋಡ್ತಿರೋದು ಸ್ವಪ್ನವೇ. ಮಾಂಡುಕ್ಯ ಕಾರ್ಯದಲ್ಲಿ ಏನು ಕಾಣ್ತಾ ಇದೀವಲ್ಲ, ಇದು ಕೂಡ ಸ್ವಪ್ನವೇ. ಯಾವುದು ಮಲಗ್ದಾಗ ಸ್ವಪ್ನವೋ, ಎದ್ದಾಗ ಇದು ಸ್ವಪ್ನವೇ. ಅದ್ವೈತ ವೇದಾಂತ ದೃಷ್ಟಿಯಲ್ಲಿ ಮಾಂಡುಕ್ಯ ಗೌಡಪಾರರು ಕಾರಿಕ ಇತ್ಯಾದಿ ವರ್ಣನೆ ಬರ್ತದೆ. ಅದರಿಂದ ಇಲ್ಲಿ ಬ್ರಹ್ಮವಿವರ್ತ ಪುರಾಣದಲ್ಲಿ ಒಂದಷ್ಟು ಅದ್ರ ಬಗ್ಗೆ ವಿಚಾರವನ್ನು ಹೇಳ್ತಾರೆ, ಸ್ವಪ್ನದ ಬಗ್ಗೆನೇ ವಿಚಾರ ಹೇಳ್ತಾರೆ. ಇವನು ಅದಕ್ಕೆ ವಾಲ್ಮೀಕಿಗಳು ಅದ್ರ ಬಗ್ಗೆ ಒಂದು ಹಿಂಟ್ ಕೊಡ್ತಾರೆ, ಏನೇನು ಸ್ವಪ್ನ ಬಿತ್ತು ಅಂತ ಹೇಳಿ ಬಂದರೆ, ಈ ದಶರಥ ಒಂದು ಕೊಳೆ ಬಟ್ಟೆ ಹಾಕ್ಕೊಂಡು ಮೇಲಿಂದ ಸಗ್ನಿ ಎಲ್ಲ ಇತ್ತಂತೆ, ಕೆಳಗಡೆ ಒಂದು ಹೊಂಡ, ಅದರಲ್ಲಿ ಬಿದ್ದೋದಂತೆ. ಆಮೇಲೆ ಎರಡನೇ ಅದಾದ ತಕ್ಷಣ ಮತ್ತೆ ಅವ್ನಿಗೆ ನೆನಪಾಗ್ತದೆ, ಏನು ಸ್ವಪ್ನ ಬೀಳುತ್ತೆ, ಎಲ್ಲ ಸಮುದ್ರದಲ್ಲಿ ನೀರಿಲ್ಲ, ಖಾಲಿ, ಚಂದ್ರ ಬಂದು ಭೂಮಿಗೆ ಬೀಳ್ತಾನಂತೆ, ಜಗತ್ತೆಲ್ಲ ಕತ್ತಲೆ. ಇದು ಎರಡನೇ ಸ್ವಪ್ನ ಬೀಳುತ್ತೆ ಅವನಿಗೆ.
ಮತ್ತು ಮೂರನೇ ಸ್ವಪ್ನ ಏನು ಬೀಳುತ್ತೆ, ಅವರಪ್ಪ ಈ ಕಬ್ಬಿಣದ ಪೀಠದ ಮೇಲೆ ಕುಳಿತಿದ್ದಾನೆ, ಕಪ್ಪು ಬಟ್ಟೆಯನ್ನು ಹಾಕಿದ್ದಾನೆ. ಸರಿ, ಇದಾವೆ ಮತ್ತೆ ಸಂಶಯ, ಮತ್ತೆ ಇನ್ನೊಂದು ಸ್ವಪ್ನ ಹುಟ್ಟೋಗುತ್ತೆ. ತಂದೆ ಏನೋ ಕೆಂಪು ಮಾಲೆ ಹಾಕ್ಕೊಂಡಿದ್ದಾನೆ, ಕೆಂಪು ತಿಲಕ ಹಾಕ್ಕೊಂಡಿದ್ದಾನೆ, ಒಂದು ರಥದ ಮೇಲೆ ಹೋಗ್ತಾ ಇದ್ದಾನೆ. ರಥ ಎಳಿತಿರೋರು ಯಾರು? ಕುದುರೆಗಳಲ್ಲ, ಕತ್ತೆಗಳು. ಕತ್ತೆಗಳು ಎಳಿತಾ ಇದೆ. ಅದು ಯಾವುದು? ದಕ್ಷಿಣ ದಿಕ್ಕಿಗೆ ಹೋಗ್ತಾ ಇದ್ದಾವೆ ಎಲ್ಲ. ಈಗ ದಕ್ಷಿಣ ಅಂತ ನೀವು ಯಾರು ಪೂಜೆಗೆ ಅನುಷ್ಠಾನಗಳು ಮಾಡ್ತಾರೋ ದಕ್ಷಿಣ ದಿಕ್ಕಿಗೆ ಪೂಜೆ ಕೂತ್ಕೊಳ್ಳಲ್ಲ, ಒಂದು ಪೂರ್ವ ಕೂತ್ಕೊಳ್ತಾರೆ, ಇಲ್ಲಿ ಉತ್ತರ ಕೂತ್ಕೊಳ್ತಾರೆ. ದಕ್ಷಿಣಕ್ಕಿಲ್ಲ. ಒಂದು ನಿಯಮ, ಅದಕ್ಕೆ ಏನೋ ನೀರು ಹೇಳ್ತಾರೆ. ಒಂದು ನಿಯಮ ಅಂದರೆ ಈಗೆಲ್ಲ ಬಿಡಿ, ನಗರ ಬೆಳೆದಂತೆ ಜಾಗ ಹುಡುಕಿದ ಕಡೆ ಜಾಗ ಸಿಗಬೇಕು. ಒನ್ ಆಫ್ ದ ಥಿಂಗ್ ಏನು, ಯೂಶಲ್ ಆಗಿ ನಗರದಲ್ಲಿ ದಕ್ಷಿಣಕ್ಕೆ ಸ್ಮಶಾನವನ್ನು ಇರ್ತದೆ, ಸೌತ್. ಅದಕ್ಕೆ ಸೌತ್ ಫೇಸಿಂಗ್ ನಾಟ್ ಅಲೋಡ್. ಯಾವುದಕ್ಕೆ? ಪೂಜೆಗೆ. ಅದಕ್ಕೆ ಯಾವಾಗ ಈ ಕತ್ತೆ ಮೇಲೆ ದಕ್ಷಿಣಕ್ಕೆ ಹೋಗ್ತಾ ಇದ್ದಾನೆ, ಮೃತ್ಯುಗೆ ಹೋಗ್ತಾ ಇದ್ದಾನೆ ದಶರಥ ಅಂತ ಇವನಿಗೆ. ಇದೆಲ್ಲ ಸ್ವಪ್ನ. ಸರಿ, ಇವನು ಆಯಿತು, ಮಾರನೇ ದಿವಸ ಗೆದ್ದ, ಇವರೆಲ್ಲ ದೂತರು ಬಂದಿದ್ದಾರೆ. ಅವನು ಮೊದಲನೇ ಪ್ರಶ್ನೆ ಕೇಳಿದ್ರು. ಇವನಿಗಾಗಲೇ ಆತಂಕ ಶುರುವಾಗಿದೆ. ಸರ್ವಂ ಕುಶಲಂವಾ, ಎಲ್ಲ ಕುಶಲವೇ? ಸರ್ವಂ ಕುಶಲಂವಾ, ಎಲ್ಲ ಕುಶಲವೇ? ಇಲ್ಲಿ ಅವನು ಕುಶಲರೇ, ಎಲ್ಲರೂ ಕುಶಲರೇ ಅಂತ ಕೇಳ್ತಾನೆ. ಹೆಸರು ಹೇಳ್ಕೊಂಡು ಬರ್ತಾನೆ. ದಶರಥ ಚೆನ್ನಾಗಿದ್ದಾನ, ಕೌಸಲ್ಯ ಚೆನ್ನಾಗಿದ್ದಾನ, ಸೀತೆ ಚೆನ್ನಾಗಿದ್ದಾಳ, ಸುಮಿತ್ರೆ ಚೆನ್ನಾಗಿದೆ ಎಲ್ಲ ಕೇಳ್ತಾನೆ. ಆದರೆ ಕೈಕೇಯಿ ವಿಚಾರ ಬಂದಾಗ ನೋಡಿ, ಅದಕ್ಕೆ ವಾಲ್ಮೀಕಿಗಳು ಸೂಚನೆ ಕೊಡ್ತಾರೆ, ಅವಳು ಹಾಗೇನೆ ಅಂತ. ನೀವು ಜಾಸ್ತಿ ತಲೆ ಕೆಡ್ಸ್ಕೊಂಬಿಡಿ ಕೈಕೇಯಿ ಮಂತ್ರ ಬಗ್ಗೆ, ಅವ್ರು ಹಾಗೇನೆ ಅಂತ. ಕೆಲವರು ಸ್ಟ್ಯಾಂಡರ್ಡ್ ಅದು ಕ್ಯಾರೆಕ್ಟರ್ದಲ್ಲಿ ನಾವು ತಲೆ ಕೆಡ್ಸ್ಕೋಬೇಕಾಗಿಲ್ಲ, ಅವ್ರು ಹಾಗೆ ತಿದ್ದಕ್ಕಾಗಲ್ಲ ಸದ್ಯಕ್ಕೆ. ಅದಕ್ಕೆ ಅವನೇನು ಹೇಳ್ತಾನೆ, ಅವನು ನನ್ನ ತಾಯಿಯೇ ಹೇಗಿದ್ದಾಳೆ ಅಂತ ಹೇಳಿದ ತಕ್ಷಣ, ಹೇಳೋಕ್ಕಿಂತ ಮುಂಚೆ ಅವನು ಇಂಟ್ರಡಕ್ಷನ್ ಕೊಡ್ತಾನೆ ಭರತ. ನನ್ನ ತಾಯಿ ಇದ್ದಾಳ, ಅವಳು ಸ್ವಾರ್ಥಿ, ಅವಳು ತುಂಬ ಹಠಮಾರಿ, ತುಂಬ ಕೋಪಿಷ್ಠೆ, ತಾನು ಭಾಳ ಬುದ್ಧಿವಂತೆ ಅಂತ ಅಂದ್ಕೊಂಡಿದ್ದಾಳೆ, ಅವಳು ಹೇಗಿದ್ದಾಳೆ ಅಂತ. ಇದು ಕೇಳದೆ ಭರತ ಅವ್ನ ಮೆಸೆಂಜರ್ ಕೇಳದೆ ಹಾಗೆ. ಅದಕ್ಕೆ ನೋಡಿ, ಬುದ್ಧಿವಂತನ ಯಾಕೆ ವಸಿಷ್ಠ ಕಳಿಸ್ತಾರೆ. ಈಗ ಎಲ್ಲರೂ ಕುಶಲರೇ ಅಂತ ಹೇಳಿದ್ರೆ ಏನು ಉತ್ತರ ಕೊಡಬೇಕು? ಕುಶಲ ಅಂತ ಹೇಳಿದ್ರೆ ತಪ್ಪಾಯ್ತಲ್ಲ. ಕುಶಲ ಇಲ್ಲ ಅದು ಅಯೋಧ್ಯೆಯಲ್ಲಿ. ಆದರೆ ಕುಶಲರು ಇಲ್ಲ ಅಂದರೆ ಮತ್ತೆ ಅವ್ನಿಗೆ ಸಂಶಯ ಬರುತ್ತೆ, ಅವ್ನಿಗೆ ಹೇಳೋಂಗಿಲ್ಲ. ಅದಕ್ಕೆ ಈ ದೂತ ಏನು ಹೇಳ್ತಾನೆ ಅಂದರೆ, ಕುಶಲಾಸ್ತೆ ನರವ್ಯಾಘ್ರ. ಕುಶಲರು, ನರವ್ಯಾಘ್ರನ್ನೇ, ಉತ್ತಮವಾದ ನರನ್ನೇ ಕುಶಲಾಸ್ತೆ, ಅವರೆಲ್ಲ ಕುಶಲಾಗಿದ್ದಾರೆ. ಯಾರು? ಯೇಷಾಂ ಕುಶಲಮಿಚ್ಛಸಿ, ನೀನು ಯಾರನ್ನ ಕುಶಲರು ಅಂತ ಭಾವಿಸಿದ್ಯೋ ಅವರೆಲ್ಲ ಕುಶಲರಾಗಿದ್ದಾರೆ ಅಂತ. ಅಂದರೆ ಇವ್ರಿಗೂ ಕೂಡ ಏನು ಭಾವನೆ ಬಂದಿತ್ತು ಅಂತಂದರೆ, ಅಮ್ಮ ಮಗ ಸೇರಿ ನಾಟಕ ಮಾಡಿದ್ದಿದ್ದು ಅಂತ ಕೆಲವರ ಭಾವನೆ. ಇದು ಭರದ್ವಾಜಗಳು, ಗುಹಾನು ಮುಂದೆ ಸಂಶಯ ಪಡ್ತಾರೆ. ಅದಕ್ಕೆ ಇನ್ಕ್ಲೂಡಿಂಗ್ ವಸಿಷ್ಠರು, ಅವ್ರಿಗೂ ಒಂದು ಸಂಶಯ ಇರುತ್ತೆ. ಭರತನಿಗೆ ಬಹುಶಃ ಕೈ ಹೇಳಿ ಕಳಿಸಿರ್ಬೋದು, ಊರಿಗೆ ಹೋಗಿರು, ನಾನು ಇಲ್ಲಿ ವ್ಯವಸ್ಥೆ ಮಾಡ್ತೀನಿ, ವಾಪಸ್ ಬಾ ಅಂತ ಒಂದಿರ್ಬೋದು. ಅದಕ್ಕೆ ನೀನು ಯಾರನ್ನ ಕುಶಲಾಗಿದ್ದಾರೆ ಅಂತ ಭಾವಿಸ್ತೆ, ಅವರೆಲ್ಲ ಕುಶಲಾಗಿದ್ದಾರೆ ಅಂದರೆ ಅಮ್ಮ ಒಬ್ಬಳೆ ಅಂತ. ಕುಶಲಾಸ್ತೆ ನರವ್ಯಾಘ್ರ ಯೇಷಾಂ ಕುಶಲಮಿಚ್ಛಸಿ. ಸರಿ, ಆಮೇಲೆ ನಿನಗೆ ಲಕ್ಷ್ಮಿ ಭಾಳ ಚೆನ್ನಾಗಿ ಒಲಿತಾಳಪ್ಪ, ಬಂದುಬಿಡು ಅಯೋಧ್ಯೆಗೆ ಅಂತ ಹೇಳ್ತಾನೆ ನಾವು. ಲಕ್ಷ್ಮಿ ನಿನಗೆ ಒಲ್ದಿರೋದು ಅಂತ. ಅವನಿಗೆ ಹೌದಾ, ಅವನಿಗೆ ಏನು ಪೂರ್ತಿ ಅರ್ಥ ಆಗಲಿಲ್ಲ ಭರತನಿಗೆ. ಅವನೇನು ಮಾಡ್ದ, ಅಯೋಧ್ಯೆಗೆ ಬಂದು ಸೇರಿದ. ಆಮೇಲೆ ಅದು ವರ್ಣನೆ ಮಾಡ್ತಾರೆ. ನಗರ ಎಷ್ಟು ಜೀವಂತವಾಗಿತ್ತು, ಜನಭರಿತವಾಗಿತ್ತು, ಎಲ್ಲ ಮಂಗಳಮಯವಾಗಿತ್ತು. ಯಾವ ಮಂಗಳ ಸೂಚನೆಯೂ ಕಾಣ್ತಾ ಇದೆ ಅಯೋಧ್ಯೆಯಲ್ಲಿ. ಯಾರು ಬಾಗಿಲಿಗೆ ರಂಗೋಲಿ ಹಾಕಿಲ್ಲ, ಮನೆ ತೊಳೆದಿಲ್ಲ, ಧೂಳಿದೆ, ಕಸ ಇದೆ, ಯಾರು ಜನರು ಉತ್ಸಾಹ ಕಾಣ್ತಾ ಇಲ್ಲ, ಎಲ್ಲರಲ್ಲೂ ದುಃಖ, ಯಾರೂ ಗ್ರೀಟ್ ಮಾಡ್ತಾ ಇಲ್ಲ, ಒಬ್ಬರು ಖುಷಿಯಿಂದ ನೋಡಿ, ಯಾರು ನೋಡಿದೆ ಗುಡ್ ಮಾರ್ನಿಂಗ್ ಹೇಳಲ್ವಾ, ಎಲ್ಲ ಚೆನ್ನಾಗಿದ್ದಾರಾ, ಸುಪ್ರಭಾತಂ, ಏನೂ ಇಲ್ಲ, ಫುಲ್ ಡ್ರೈವ್. ಅವನು ವರ್ಣನೆ ಮಾಡ್ತಾನೆ, ಕುದುರೆಯಲ್ಲಿ ಬರ್ತಾ ಇದ್ದಾನೆ. 7 ದಿವಸ ತೊಗೊಳ್ತಾ ಅಂತೆ ಅವ್ನು ಕುದುರೆಯಲ್ಲಿ ಬರೋಕ್ಕೆ, ಅಯೋಧ್ಯೆ ತಲುಪಕ್ಕೆ. ಹೋಗೋತ್ತಿಗೆ 5 ದಿವಸದಲ್ಲಿ ಬರೋತ್ತಿಗೆ 7 ದಿವಸ ಆಗ್ತದೆ, ಯಾಕಂದರೆ ಅವನು ರಥದಿಂದ ಬರ್ತಾ ಇರ್ತಾನೆ. ಎಲ್ಲ ಒಂದು ಇದು ವರ್ಣನೆಯನ್ನು ಮಾಡ್ತಾನೆ. ಸರಿ, ಅವನಿಗೆ ತುಂಬ ಸಂಶಯ ಶುರುವಾಯಿತು. ಅವನಿಗೆ ಯಾರೂ ಉತ್ತರ ಕೊಡ್ತಿಲ್ಲ. ಅವನೇನು ಮಾಡಿದೆ, ಈಗ ಮೊದಲು ಎಲ್ಲಿ ಬರ್ತಾನೆ? ಅಯೋಧ್ಯ ನಗರವನ್ನು ಪ್ರವೇಶ ಮಾಡಿ ಅರಮನೆಗೆ ಬಂದಾಗ ಮೊದಲು ಅವನಿಗೆ ಸಂಶಯ ಇದ್ದಿದ್ದು ಅಪ್ಪಂಗೆ ಏನಾಗಿದೆ ಅಂತ. ಸೀದಾ ದಶರಥನ ಅರಮನೆಗೆ ಪ್ರವೇಶ ಮಾಡ್ತಾನೆ. ಅಪ್ಪ ಇಲ್ಲ, ಎಲ್ಲೂ ಕಾಣಿಸಲ್ಲ, ಯಾರೂ ಏನು ಮಾತಾಡ್ತಾ ಇಲ್ಲ. ಈಗ ಅವನು ಸೀದಾ ಕೈಕೇಯಿ ಹತ್ರ ಬಂದು ನಿಲ್ತಾನೆ. ಕೈಕೇಯಿ ಏನು ಮಾಡ್ತಾಳೆ, ಭಾಳ ಸಂತೋಷದಿಂದ ಆಲಂಗಿಸಿ ಅವನಿಗೆ ಮುತ್ತೆಲ್ಲ ಕೊಟ್ಬಿಟ್ಟು ತಲೆಯನ್ನು ಅಗ್ರಾಣಿಸಿ ಕೂದಲನ್ನು ಇದು ಮಾಡಿ ಅವನಿಗೆ ಭಾಳ ಪ್ರೀತಿಯನ್ನು ತೋರಿಸಿ, ಹೇಗಿದೆ ಅಪ್ಪ ಆಗಿದ್ದಾರೆ, ಅವರೇ ಆಗಿದ್ದಾರೆ, ನನ್ನ ಮಾವ ಆಗಿದ್ದಾರೆ, ಚಿಕ್ಕಮ್ಮ ಆಗಿದ್ದಾರೆ, ಚಿಕ್ಕಪ್ಪ ಆಗಿದ್ದಾರೆ ಅಂತ ಎಲ್ಲ ಡೀಟೇಲ್ಸ್ ಕೇಳ್ತಾನೆ. ಬರ್ತಾ ಎಲ್ಲ ಡೀಟೇಲ್, ಅವ್ರು ಚೆನ್ನಾಗಿದ್ದಾರೆ, ಇವರು ಚೆನ್ನಾಗಿದ್ದಾರೆ, ಎಲ್ಲ ಚೆನ್ನಾಗಿದ್ದಾರೆ ಅಂತ ಎಲ್ಲ ಆದಮೇಲೆ ಕೇಳ್ತಾ, ಅಮ್ಮ ನಾನು ಇದಕ್ಕೆ ಹೋಗಿದ್ದೆ,
ದಶರಥನ ಅರಮನೆಗೆ ಹೋಗಿದ್ದೆ, ಅಪ್ಪ ಕಾಣಿಸ್ತಲ್ಲ, ಅಪ್ಪ ಎಲ್ಲಿ? ಇವಳು ಏನು ಬುದ್ಧಿವಂತೆ ಎಂದು ಉತ್ತರ ಕೊಡ್ತಾಳೆ ಗೊತ್ತಾಳು. ಅವಳು ಅಪ್ಪ ಹೋಗಿದ್ದಾನೆ, ಸತ್ತು ಹೋಗಿದ್ದಾನೆ ಅಂತ ಹೇಳೋದಿಲ್ಲ. ಇದು ಕಾವ್ಯ ವಿಶೇಷತೆ. ಇವೆಲ್ಲ ಯಾಗತಿ ಸರ್ವಭೂತಾನಾಂ ತಾಂ ಗತಿಂ ತೇ ಪಿತಾ ಗತಃ. ಯಾವ ಗತಿ ಎಲ್ಲ ಪ್ರಾಣಿಗಳಿಗೂ ಬರುತ್ತೋ ಆ ಗತಿ ನಿಮ್ಮ ಅಪ್ಪಂಗೂ ಬಂತು ಅಂತ. ಅಂದರೆ ಹೋದ್ಲು ಅಂತಲೂ ಹೇಳಲಿಲ್ಲ, ಅಪ್ಪ ಇದ್ದಾನೆ ಅಂತಲೂ ಹೇಳಲಿಲ್ಲ. ಎಲ್ಲ ಯಾವ ಗತಿ ಪ್ರಾಣಿಗಳಿಗೆ ಬಂತೋ ಆ ಗತಿ ನಿಮ್ಮ ಅಪ್ಪಂಗೂ ಬಂತಪ್ಪ. ಅದ್ರಲ್ಲಿ ವಿಶೇಷತೆ ಏನಿದೆ? ಅವಳಿಗೆ ಈ ಅರಮನೆಯ ಯುವರಾಜ ಪಟ್ಟಾಭಿಷೇಕ ಭಾಳ ಟೆಂಪ್ಟಿಂಗ್. ಅವಳಿಗೆ ಕೈಗೆ ತುಂಬ ಟೆಂಪ್ಟ್ ಆಗಿಬಿಟ್ಟಿರ್ತಾಳೆ. ಅವಳಿಗೆ ಬೇರೆ ಏನೂ ತಲೆ ಒಳಗೆ ಮಗ ಕೂರ್ಬೇಕೀಗ ಯುವರಾಜನ, ಅಲ್ಲೇ ಅದೊಂದೇ. ಅದರಿಂದ ಅವಳು ಹಂಗೆ ಹೇಳ್ತಾಳೆ. ಯಾವಾಗ ಇವನಿಗೆ ಅರ್ಥ ಆಗುತ್ತೋ, ಈಗ ಭರತ ಏನು ಮಾಡ್ದ, ಅವನಿಗೆ ಮೂರ್ಛೆತ್ತೆ, ದಶರಥನ ಥರನೇ ಮೂರ್ಛೆ ತಪ್ಪಿ ಕೆಳಗಡೆ ಬಿದ್ದು ಹೋಗ್ಬಿಡ್ತಾನೆ. ಅಪ್ಪ ಸತ್ತೋದ್ನ. ಸರಿ, ಇವಳು ಸಮಾಧಾನ ಮಾಡಿ ಹೇಳ್ತಾಳೆ, ಉತ್ತಿಷ್ಟ ಭರತ, ಇದು ಶೋಕಕ್ಕೆ ಕಾಲ ಅಲ್ಲ ಅಂತ ಹೇಳ್ತಾಳೆ. ಅವಳು ಪತಿನ ಕಳ್ಕೊಂಡಿದ್ದಾಳೆ, ಮಗನಿಗೆ ಹೇಳ್ತಾ ಇದ್ದಾಳೆ, ಇದು ಶೋಕಕ್ಕೆ ಕಾಲ ಅಲ್ಲ, ಈಗ ನೀನು ಮುಂದಿನ ಕೆಲಸ ಮಾಡೋದು ಬೇಕಾದಷ್ಟಿದೆ, ಶೋಕಿಸಬೇಡ. ಆಮೇಲೆ ಅವನು ಕೇಳ್ತಾನೆ, ಅಪ್ಪ ನಾವು ಹೋಗೋತ್ತಿಗೆ ತುಂಬ ಚೆನ್ನಾಗಿದ್ರಲ್ಲ, ವ್ಯಾಧಿ ಏನಿತ್ತು, ಏನು ರೋಗ, ವಾಟ್ಸ್ ದ ರೀಸನ್ ಬಿಹೈಂಡ್ ಇಸ್ ಡೆತ್, ಯಾಕೆ ಸತ್ತ ನಮ್ಮಪ್ಪ? ಆಮೇಲೆ ಅವನು ಹೇಳ್ತಾನೆ, ಪಾಪ ಅವನಿಗಿನ್ನೂ ಡೀಟೇಲ್ ಗೊತ್ತಿಲ್ಲ, ರಾಮ ಲಕ್ಷ್ಮಣರೇ ಧನ್ಯರು ಅಂತ. ಕೈ ಯಾಕೆ ಅಂತಿಮ ಸಂಸ್ಕಾರ ಮಾಡಲಿಕ್ಕೆ ಅಂತ ಭಾಗ್ಯ ಸಿಗ್ತಲ್ಲ, ನನ್ನ ಅಪ್ಪನ ನೋಡೋಕ್ಕೂ ಆಗಲಿಲ್ಲ, ಅವ್ರು ಅಂತಿಮ ಸಂಸ್ಕಾರ ಆದರೂ ಮಾಡಿದ್ರಲ್ಲ ಅಂತ. ಆಮೇಲೆ ನಮ್ಮ ಅಪ್ಪ ಹೋಗೋತ್ತಿಗೆ ಏನು ಹೇಳೋದ, ಚರಮ ಸಂದೇಶ ಏನು, ನನಗೇನು ಹೇಳೋದ, ಭರತನಿಗೆ ಸಂದೇಶ ಏನು ಹೇಳೋದ? ಅವಳು ಹೇಳ್ತಾಳೆ, ವ್ಯಾಧಿ ಏನಿರಲಿಲ್ಲ ನಿಮ್ಮ ಅಪ್ಪಂಗೆ. ಆಮೇಲೆ ರಾಮಲಕ್ಷ್ಮಣ ಧನ್ಯರೋ ಏನೋ ನನಗೆ ಗೊತ್ತಿಲ್ಲ, ಅದು ಚರಮ ಸಂದೇಶ ಹೇಳ್ತೀನಿ ಅಂತ. ಏನು ಚರಮ ಸಂದೇಶ? ಯಾರು ರಾಮ ಲಕ್ಷ್ಮಣನ ಸೀತೆಯೊಂದಿಗೆ ವನವಾಸದಿಂದ ಅಯೋಧ್ಯೆಗೆ ಬಂದವರನ್ನು ಕಾಣ್ತಾರೋ ಅವರೇ ಧನ್ಯರು ಅಂತ ಹೇಳ್ತಾರೆ. ಓ, ರಾಮ ಲಕ್ಷ್ಮಣ ಇಲ್ವಾ ಹಾಗೆ? ಅವಾಗ ಹೇಳ್ತಾರೆ, ಇಲ್ಲಪ್ಪ, ರಾಮ ಮತ್ತು ಲಕ್ಷ್ಮಣ ನಾರು ಬಟ್ಟೆ ಇಟ್ಟು ಕಾಡಿಗೆ ಹೋದರು. ಆಮೇಲೆ ಇನ್ನೂ ಈಗ ಅವಳು ಎಲ್ಲ ಡೀಟೇಲ್ಸ್ ಹೇಳ್ತಾಳೆ, ಹೀಗಾಯಿತು ಹಾಗಾಯಿತು, ಈಗ ವರ ಕೇಳಿದೆ, ಎಲ್ಲ ಡೀಟೇಲ್ ಹೇಳಿದ್ರು. ಆಮೇಲೆ ಇವನು ಕೇಳ್ತಾನೆ, ಇಲ್ಲ ಇನ್ನು ಡೀಟೇಲ್ ಹೇಳೋಕ್ಕಿಂತ ಮುಂಚೆ ಇನ್ನೊಂದು ಪ್ರಶ್ನೆ ಇದೆ. ಕಾಡಿಗೆ ಹೋದ ಅಂತ ಕೇಳಿದ ತಕ್ಷಣ ಸಾಧಾರಣವಾಗಿ ಒಬ್ಬ ರಾಜ ಅಥವಾ ಯುವರಾಜ ಕಾಡಿಗೆ ಹೋಗ್ಬೇಕಂದ್ರೆ 4 ಅಪರಾಧಗಳನ್ನ ಮಾಡಿರಬೇಕು. ಭರತ ಕೇಳ್ತಾನೆ, ರಾಮ ಏನಾದ್ರು ಪರಧನವನ್ನು ಅಪಹರಿಸಿದ್ನ? ನನ್ನ ರಾಮ ಹಾಗಲ್ಲ, ಅವನ್ನ ಅಪಹರಿಸಿರಲ್ಲ, ಆದರೂ ಕಾಡಿಗೆ ಹೋಗ್ಬೇಕಾಗ್ತಾ. ಎರಡನೇದೇನು ಕೇಳ್ತಾನೆ, ಬಹುಶಃ ಯಾರೋ ಒಬ್ಬ ನಿರಪರಾಧಿ ಇರ್ತಾನೆ, ರಾಜ ಅವನ್ನ ಅಪರಾಧಿ ಅಂದ್ಕೊಂಡು ಕೊಂದರೆ ಅಂಥ ರಾಜನ ಕಾಡಿಗೆ ಹಾಕಬೇಕು. ನನ್ನ ರಾಮ ಹಾಗೂ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಮೂರನೇದೇನು ಕೇಳ್ತಾನೆ, ಪರಸ್ತ್ರೀಯರನ್ನೇನಾರು ಬಯಸಿದ್ನ ಅವನು? ರಾಮ ಹಾಗಿಲ್ಲ. ಆಮೇಲೆ ಭ್ರೂಣ ಹತ್ಯೆ ಏನಾರು ಮಾಡಿದ್ನ ರಾಮ? ಹಾಗೂ ಮಾಡಿಲ್ಲ. ಈ 4 ಮಾಡಿಲ್ಲದೆ ನಮ್ದು ಕಾಡಿಗೆ ಯಾಕೆ ಹೋದ ಅಂತ ಹೇಳಿದ್ಮೇಲೆ ಅವಳು ಆಮೇಲೆ ಇದನ್ನೆಲ್ಲ ಡೀಟೇಲ್ ಹೇಳ್ತಾಳೆ. ಅವಳು ಏನು ಭಾವಿಸಿದ್ದು, ಭರತ ಭಾಳ ಖುಷಿಪಟ್ಟು ಇದನ್ನೆಲ್ಲ ಅನುಮೋದಿಸಿ ಯುವರಾಜ ಆಗಲಿಕ್ಕೆ ಒಪ್ತಾನೆ ಅಂತ. ಇದೆಲ್ಲ ಹೇಳಿದ ಮೇಲೆ ಅವನು ಒಂದೇ ಒಂದು ಪದ ಉಪಯೋಗಿಸ್ತಾನೆ, ಅಮ್ಮನಿಗೆ, ಪಾಪಿಷ್ಟೇ ಅಂದ್ಬಿಡ್ತಾನೆ. ಆ್ಯಕ್ಚುಲಿ ರಾಮಾಯಣ ಲೆಕ್ಚರ್ಸ್, ಶ್ರೀನಿವಾಸ ಅಯ್ಯರ್ ಒಂದು ಪುಸ್ತಕ ಇದೆ, ರಾಮಾಯಣ ಲೆಕ್ಚರ್ಸ್ ಆನ್ ರಾಮಾಯಣ ಅಂತಿದೆ. ಅದರಲ್ಲಿ ಭರತ ಆಮೇಲೆ ಬೈತಾನೆ ತಾಯಿಗೆ. ಇನ್ನೂ ವಿಚಿತ್ರ ಹೋಗುತ್ತೆ. ಅವನೇನು ಮಾಡ್ತಾನೆ, ನೋಡಮ್ಮ, ಈಗ ನೀನು ಪಾಪ ಮಾಡಿದ್ದಿ, ನಿನ್ನ ಪಾಪ ನಾನು ಹೊರಲ್ಲ. ಆಮೇಲೆ ಮುಂದೆ ಏನು ಹೇಳ್ತಾನೆ, ನೀನು ಬೆಂಕಿಗೆ ಹೋಗಿ ಸಾಯಿ ಪರವಾಗಿಲ್ಲ, ಕಾಡಿಗೆ ಹೋಗು ಪರವಾಗಿಲ್ಲ, ನೀನು ನೇಣು ಹಾಕ್ಕೊಂಡ್ರು ನಾನು ಚಿಂತೆ ಮಾಡಲ್ಲ ಅಂದ್ಬಿಡ್ತಾನೆ ಭರತ. ರಾಮನ ಕಳಿಸ್ಬಿಟ್ಟಿಯಲ್ಲ ಅಂತ. ಇದು ಅವನಿಗೆ ಅತೀವವಾದ ದುಃಖ. ಇದನ್ನು ಈ ಪದಗಳನ್ನು ಉಪಯೋಗಿಸಿದ ಮಾಡಿ ಅವರು ಲೆಕ್ಚರ್ಸ್ ಆನ್ ರಾಮಾಯಣದಲ್ಲಿ ಅವ್ರದ್ದು ಆ್ಯಕ್ಚುಲಿ ಇಟ್ಸ್ ಇನ್ ಇಂಗ್ಲೀಷ್, ಆ ಬುಕ್ ಪಬ್ಲಿಷ್ ಆಗಿದೆ. ಅಲ್ಲಿ ತುಂಬ ಭರತನ ಖಂಡಿಸಿದ್ದಾರೆ ಶ್ರೀನಿವಾಸ ಅಯ್ಯರ್. ಬಟ್ ಅದನ್ನು ಅನುಮೋದಿಸಿ ಸಾಕಷ್ಟು ಕವಿಗಳು ಇದರ ವಿಚಾರ ಇದೆ. ಆದರೆ ಇಲ್ಲಿ ಮೂಲಭೂತವಾದ ಅಂಶ ಏನು ಅಂತಂದರೆ, ಯಾಕೆ ಭರತ ಇಷ್ಟೆಲ್ಲ ದುಃಖ ಅಂತಂದರೆ, ಅವನು ಶ್ರೀರಾಮಚಂದ್ರನಂತಹ ಧರ್ಮಜ್ಞನಿಗೆ ಕಾಡಿಗೆ ತಾನು ಕಾರಣ ಆದಲ್ಲ, ನನ್ನ ತಾಯಿ ಕಾರಣ ಆದ್ಲಲ್ಲ, ಅದರ ದುಃಖದಲ್ಲಿ ಅವನು ಹೇಳ್ತಾನೆ. ಆಮೇಲೆ ಅವನೊಂದು ಕತೆ ಹೇಳ್ತಾನೆ. ಬಹುಶಃ ಅವನೇನು ಹೇಳ್ತಾನೆ, ಒಂದು ಕಾಮಧೇನು ಇದೆಯಲ್ಲ,
ಕಾಮಧೇನು ಎಲ್ಲ ಹಸುಗಳ ಎತ್ತುಗಳ ಮೂಲ ಕಾಮಧೇನು. ಅದು ಒಂದು ಸಲ ಈ ಭೂಮಿಯಲ್ಲಿ ನೋಡ್ತಾ ಇತ್ತಂತೆ, ಈ 2 ಎತ್ತನ್ನು ಹೊಲದಲ್ಲಿ ತುಂಬ ಕೆಲಸ ಮಾಡಿಸ್ತಾ ಇರ್ತಾರೆ. ಅದು ಕೃಷಕಾಯವಾಗಿಬಿಟ್ಟಿದೆ, ಬಳಲಿದೆ, ನೀರಿಲ್ಲ, ಭಾಳ ಕಷ್ಟಪಡ್ತಾ ಇದೆ. ಅದನ್ನು ನೋಡಿ ಅದು ಕಾಮಧೇನು ಅಳ್ತಾ ಇದೆಯಂತೆ. ಆಗ ಇಂದ್ರ ಹೋಗ್ತಾ ಇರ್ತಾನೆ ಅಂತ ಕತೆ, ಇವನು ಭರತ ತಾಯಿಗೆ ಹೇಳೋದು ಕತೆ. ಇಂದ್ರನ ಮೇಲೆ ನೀರು ಬಿತ್ತು. ಅವನು ಇಂದ್ರ ಕೇಳಿದ ಎಲ್ಲಿ ಅಂತ ನೋಡಿದ್ರೆ ಕಾಮಧೇನು ಅಳ್ತಾ ಇದೆ. ಕಾಮಧೇನು ಕೇಳ್ತೀನಿ, ನೀನು ಯಾಕೆ ಅಳ್ತಾ ಇದೆ, ಯಾವ ದೇವತೆಯನ್ನು ತೊಂದರೆ ಆಗಿದೆ ನನಗೆ ಹೇಳು, ಪರಿಹಾರ ಕೊಡ್ತೇನೆ. ಅವಾಗ ಹೇಳ್ತಾನೆ, ಇಲ್ಲಪ್ಪ ನನ್ನ 2 ಮಕ್ಕಳು ಇಷ್ಟೊಂದು ಕಷ್ಟಪಡ್ತಾ ಇರೋದು ನೋಡಿ ನನಗೆ ಸಹಿಸ್ಲಿಕ್ಕೆ ಆಗ್ತಿಲ್ಲ ಅಂತ. ಅವಾಗ ಭರತ ಈ ಕಥೆಯಲ್ಲಿ ಹೇಳ್ತಾನೆ, ಎಲ್ಲ ಹಸುಗಳು ಎತ್ತುಗಳು ಜಗತ್ತಿನಲ್ಲಿ ಎಲ್ಲೆಲ್ಲಿಯೋ ಎಲ್ಲವೂ ಕೂಡ ಕಾಮಧೇನುವಿನ ಸಂತಾನ. ಆದರೂ ಕೂಡ 2 ಎತ್ತು ಯಾವುದೋ ಮೂಲೆಯಲ್ಲಿ ಯಾವುದೋ ಹೊಲದಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಅಳ್ತಾ ಇದ್ದಾನೆ ಅಂತಂದರೆ, ನೀನು ಭಾವಸಮ್ಮ ಕೌಸಲ್ಯಗೆ ರಾಮನ ಕಳ್ಕೊಂಡು ಎಷ್ಟು ದುಃಖ ಆಗ್ತದೆ. ಒಬ್ಬನೇ ಮಗ, ತಾಯಿಗೆ ಅತ್ಯಂತವಾದ ಪ್ರಿಯವಾದದ್ದು ಪುತ್ರ ಪ್ರೇಮ, ಮಕ್ಕಳ ಪ್ರೇಮ ತಾಯಿಗೆ. ಅದನ್ನು ದೂರ ಮಾಡಿದ ಮೇಲೆ ಇವನು ಹೇಳೋದು, ಅದಕ್ಕೆ ನೀನು ಪಾಪಿಷ್ಟೇ ಅಂತ ನಾನು ಯಾಕೆ ಪದ ಉಪಯೋಗಿಸ್ದೆ ಅಂತೇಳಿ ಈ ಕಾರಣಗಳನ್ನೆಲ್ಲ ಕೊಡ್ತಾನೆ. ಸರಿ, ಇದೆಲ್ಲ ಆಯಿತು. ಕೌಸಲ್ಯ ಕೈಕೇಯಿ ಜಗಳ ಎಲ್ಲ ಅವನು ಹೇಳಿ ಸೀದಾ ಈಗ ಕ್ಷಮೆ ಕೇಳಲಿಕ್ಕೆ ಕೌಸಲ್ಯ ಹತ್ರ ಓಡೋಡಿ ಬಂದ. ಯಾವಾಗ ಕೌಸಲ್ಯ ಭರತನ್ ನೋಡಿದ್ಲೋ, ಅವಳಿಗೂ ಸಹಜ ಅಲ್ಲ, ತಾಯಿಗೆ ದುಃಖ. ಅವಳು ಹೇಳ್ತಾಳೆ, ಇದಂತೆ ರಾಜ್ಯ ಕಾಮಸ್ಯ ರಾಜ್ಯಂ ರಾಜಪಾಪ್ತಂ ಅಕಂಟಕಂ. ಇದು ಈಗ ಈ ರಾಜ್ಯವನ್ನು ಪಡಿಲಿಕ್ಕೆ ಅಕಂಟಕಂ, ಯಾವ ಕಂಟಗಳೂ ಇಲ್ಲ. ಆದ್ದರಿಂದ ಇದಂತೆ ರಾಜ್ಯ ಕಾಮಸ್, ನಿನಗೆ ರಾಜ್ಯದ ಕಾಮನೆ ಇದೆಯಲ್ಲ, ಅದನ್ನು ಈಗ ನಿನ್ನ ಕಂಠಗಳೇ ಇಲ್ಲ, ನೀನು ನಿರ್ವಿಘ್ನವಾಗಿ ಇದನ್ನು ಉಪಯೋಗಿಸೋದು, ಯು ಎಂಜಾಯ್ ಇಟ್. ಇವನು ಭರತಂಗೆ ಅಂದ್ಕೊಂಡ, ಓ ನನ್ನ ಅಮ್ಮನ ಸೇರಿಸಿ ಇವಳಿಗೆ ಟ್ಯಾಗ್ ಮಾಡ್ತಿದ್ದಾಳಲ್ಲ, ನನಗೂ ಸೇರಿಸಿ ಒಳ್ಳೆ ನಾನು ಏನು ನಂಗೆ ಗೊತ್ತೇ ಇಲ್ಲ. ಕೌಸಲ್ಯ ಆವಾಗ ಇವಳು ವಾಲ್ಮೀಕಿ ಹೇಳ್ತಾಳೆ, ಗಾಯ ಆಗಿದ್ದ ಮೇಲೆ ಒಂದು ಸೂಜಿ ತಕ್ಕೊಂಡು ಗಾಯದ ಮೇಲೆ ಚುಚ್ಚಿದರೆ ಯಾವ ರೀತಿ ಆಯಿತು, ಭರತನಿಗೆ ಆ ವ್ಯಾಧಿ ಒಳಗಡೆ ಉಂಟಾಯಿತು. ಅವನೇನು ಮಾಡ್ತಾನೀಗ, ಕೈಕೇಯಿ ಪಾದಕ್ಕೆ ಬಿದ್ದು ಗೊಳೋ ಅಂತ ಅತ್ತು ಕಣ್ಣೀರಿನಲ್ಲಿ ಕೌಸಲ್ಯ ಪಾದವನ್ನು ತೊಳಿತಾನೆ. ಆಮೇಲೆ ಅವನು ಹೇಳ್ತಾನೆ, ಒಂದು ಶಪಥ ಮಾಡ್ತಾನೆ. ಅಲ್ಲಿ ಎಷ್ಟು ಶಪಥ ಮಾಡ್ತಾನೆ, 36 ಸಲ ಶಪಥ ಮಾಡ್ತಾನೆ. ಏನಂತ ಶಪಥ ಮಾಡ್ತಾನೆ, ಈ ಜಗತ್ತಿನಲ್ಲಿ ಏನೇನು ಕಾರ್ಯ ಮಾಡಿದ್ರೆ ಪಾಪ ಬರುತ್ತಲ್ಲ ಅದನ್ನೆಲ್ಲ ಲಿಸ್ಟ್ ಕೊಡ್ತಾನೆ. ನಾವೊಂದು 7-8 ಹೇಳ್ತೀನಿ, ಅದು 36 ಲಿಸ್ಟ್ ಕೊಡ್ತಾನೆ. ಈಗ ಗುರು ಉಪದೇಶ ಆಗಿ, ಶಾಸ್ತ್ರ ಪಾಠ ಎಲ್ಲ ಆಗಿ, ಗುರುಗಳ ಕೃಪೆ ಇಲ್ಲದೆ ಎಲ್ಲ ಜ್ಞಾನ ಕಳೆದು ಹೋದರೆ ಯಾವ ರೀತಿ ವ್ಯಕ್ತಿ ಆಗ್ತಾನೋ ಅಂಥ ಪಾಪ ನನಗೆ ಬರಲಿ. ಒಂದು ಪಕ್ಷ ನಾನೇ ರಾಮನ ಕಾಡಿಗೆ ಹೋಗಿದ್ದಕ್ಕೆ ಕಾರಣನಾದರೆ, ಆಮೇಲೆ ನಾನೇನಾದರೂ ರಾಮ ಕಾಡಿಗೆ ಹೋಗಿ ಕಾರಣ ಆದರೆ, ಈ ಜಗತ್ತಲ್ಲಿ ಪಾಪಿಗಳು ಅಂತ ಯಾರಿದ್ದಾರೋ ಅವರ ಸೇವೆ ಮಾಡುವ ದುರ್ಭಾಗ್ಯ ನನಗೆ ಲಭ್ಯವಾಗಲಿ. ಆಮೇಲೆ ನಾವು ಈ ಮನೆಗೆ ಕರೆಸಿ ಇಂದು ಪೂಜೆ ಹೋಮ ಯಜ್ಞ ಎಲ್ಲ ಮಾಡಬೇಕಾದ್ರೆ, ಮಾಡಿದ ಮೇಲೆ ಯಾರು ಋತ್ತಿಕರು ಬಂದು ಹೋಗಿರ್ತಾರೋ ಅವ್ರಿಗೆಲ್ಲ ಕಾಣಿಕೆ ಕೊಡದೆ ಕಳಿಸೋ ಹಾಗಿಲ್ಲ, ದಾನ ಮಾಡಲೇಬೇಕು. ದಾನ ಮಾಡದೇ ಇದ್ದರೆ ಏನಾಗುತ್ತೆ, ಅದರ ಪಾಪ ಬರುತ್ತೆ. ಅವಂತ ನಾನೇನು ಕಾಡಿಗೆ ಕಳಿಸಿದ್ರೆ ಅಂಥ ಪಾಪ ನನಗೆ. ಆಮೇಲೆ ಯಾವುದೇ ಕಾರಣಕ್ಕೂ ಕಾಯ ವಾಚ ಮನಸ್ಸ ಗುರುಗಳಿಗೆ ನಾವು ಏನು ಮಾಡೋಂಗಿಲ್ಲ, ಅವಮಾನ ಮಾಡೋಂಗಿಲ್ಲ. ಗುರುಗಳ ಜೊತೆ ವಿಚಾರದಲ್ಲಿ ನಮಗೇನೋ ಸ್ಪಷ್ಟತೆ ಇಲ್ಲದಿದ್ದರೆ ನಮ್ಮ ಒಪಿನಿಯನನ್ನು ಎಕ್ಸ್ಪ್ರೆಸ್ ಮಾಡ್ಬೋದು. ವಿ ಹ್ಯಾವ್ ದ ಫ್ರೀಡಮ್ ಟು ಎಕ್ಸ್ಪ್ರೆಸ್ ಆ್ಯಂಡ್ ಚರ್ಚೆ ಮಾಡಿ ಮೀಮಾಂಸೆ ಮಾಡ್ಬೋದು. ಆದರೆ ಗುರುಗಳನ್ನು ಅವಮಾನ ಮಾಡೋಗಿಲ್ಲ, ಅದು ಪಾಪ. ಅವನು ಹೇಳ್ತಾನೆ, ಗುರುಗಳಿಗೆ ಅವಮಾನ ಮಾಡಿದರೆ ಅದರ ಪಾಪ ನನಗೆ ಬರಲಿ. ಆಮೇಲೆ ರಾಜ, ಒಬ್ಬ ಸ್ತ್ರೀ, ಒಂದು ಬಾಲಕ ಮತ್ತು ಮುದುಕ, ಇವ್ರನ್ನ ಕೊಂದವರ ಪಾಪ ನನಗೆ ಬರಲಿ, ರಾಮನನ್ನು ನಾನು ಕಾಡಿಗೆ ಕಳಿಸಿದರೆ. ಆಮೇಲೆ ಕೆಲವರು ಒಂದು ಜೀವನ ನಡೆಸ್ತಾರೆ. ಹೇಗೆ ನಡೆಸ್ತಾರೆ ಹೇಳಿ? ಕೆಲವರು ವಿಷವನ್ನು ಮಾರಾಟ ಮಾಡ್ತಾರೆ, ಅನ್ನೋ ಹಿಂಗೆಲ್ಲ ಬ್ಲ್ಯಾಕ್ ಮಾರ್ಕೆಟ್ ಎಲ್ಲ ಇರ್ತಲ್ಲ. ಸೊ ನನಗೆ ವಿಷ ಮಾಡಿದ ಮಾರಾಟ ಮಾಡಿ ಹಣ ಸಂಪಾದನೆ ಮಾಡಿ ಏನು ಪಾಪ ಬರುತ್ತೋ ಆ ಪಾಪ ಬರಲಿ, ರಾಮನನ್ನು ಕಾಡಿಗೆ ನಾನು ಕಳಿಸಿದ್ರೆ. ಆಮೇಲೆ ಅವಳು ಅದ್ಭುತವಾದ ಒಂದು ಧರ್ಮಪತ್ನಿ ಇರ್ತಾಳೆ. ಧರ್ಮಪತ್ನಿ ಇದ್ದು ಪರಸ್ತ್ರೀಯರಲ್ಲಿ ನಾನೇನಾದರೂ ಸಂಬಂಧ ಇಟ್ಕೊಂಡಿದ್ರೆ ಅದರ ಪಾಪ ನನಗೆ ಬರಲಿ. ಆಮೇಲೆ ಕೆಲವರು ಸುಮ್ಮನಿರ್ಲಿಕ್ಕಾಗಲ್ಲ. ಈಗೆಲ್ಲ ನಿಮ್ಗೆ ಗೊತ್ತಿದೆ, ಈಗಿನ ಮಾಡರ್ನ್ ಸಿಟಿಸನಲ್ಲಿ ಈ ನೀರಿಗೆ ವಿಷ ಹಾಕಿ ಕೊಲ್ಲೋದು, ಮುಖ್ಯವಾಗಿ ಸೈನ್ಯ ಪರ ರಾಜ್ಯದ ಯುದ್ಧದ ಸಮಯದಲ್ಲಿ ಇದೆಲ್ಲ ಮಾಡ್ತಾರೆ, ಬೇರೆ ಬೇರೆ ಟೆಕ್ನಿಕ್ಕು. ಅದಕ್ಕೆ ಹೇಳ್ತಾರೆ, ನಾನೇನಾದರೂ ಕುಡಿಯೋ ನೀರಿಗೆ ವಿಷ ಹಾಕಿ ಯಾರನ್ನೋ ಕೊಂದರೆ ಅದರ ಪಾಪವು ಬರಲಿ. ಈ ಥರ ಇವನೇನು ಮಾಡ್ತಾನೆ, 36 ಪಟ್ಟಿ ಹೇಳ್ತಾನೆ, ಇಂಥ ಪಾಪಗಳೆಲ್ಲ ನನಗೆ ಬರಲಿ, ರಾಮ ಕಾಡಿಗೆ ಕಳಿಸುವ ಕೆಲಸ ನಾನು ಜವಾಬ್ದಾರಿ ಆಗಿದ್ದರೆ.
ಆವಾಗ ಕೌಸಲ್ಯಗೆ ಭಾಳ ದುಃಖ. ಓ ಇಷ್ಟು ನೀನು ಅಂಥೇಳಿ ಕೊನೆಗೆ ಅವರಿಬ್ಬರು ಮತ್ತು ಸಂವಾದ ಎಲ್ಲ ನಡೆಯುತ್ತೆ, ಅದೆಲ್ಲ ಕಟ್ ಮಾಡಿದ್ವಿ. ಆಮೇಲೆ ಕಡೆಗೆ ವಸಿಷ್ಠರು ಬರ್ತಾರೆ, ಎಣ್ಣೆಯಲ್ಲಿ ನಿಮ್ಮ ತಂದೆ ಶರೀರ ಇದೆಯಪ್ಪ, ನೀನು ಇದಪ್ಪ ಉತ್ತರ ಕ್ರಿಯೆಯನ್ನು ಮಾಡಬೇಕು. ಆಮೇಲೆ ಶತ್ರುಘ್ನ ಅವರೆಲ್ಲ ಸೇರಿ ಉತ್ತರ ಕ್ರಿಯೆಯೆಲ್ಲ ಮುಗಿಸ್ತಾರೆ. ಶ್ರಾದ್ದಾದಿಗಳು ಅಂತಿಮ ಸಂಸ್ಕಾರಗಳನ್ನೆಲ್ಲ ಮಾಡಿ ಎಲ್ಲ ಮುಗಿದೋಗುತ್ತೆ. ಇದೆಲ್ಲ ಮುಗಿದ ಮೇಲೆ ಈಗ ಖುಷಿಯಾಗಿದ್ದು ಯಾರಿಗೆ, ತುಂಬ ಖುಷಿಯಾಗಿದ್ದು ಯಾರು, ಇದು ಪೂರ್ತಿ ಇನ್ಸಿಡೆಂಟ್ ಅಯೋಧ್ಯೆಯಲ್ಲಿ ಯಾರು ಖುಷಿಯಾಗಿರೋದು? ಮಂಥರೆ. ಮಂಥರೆ ಅವಳು ತಾನೇ ಮೊದಲು ಪ್ಲ್ಯಾಂಟ್ ಮಾಡಿದ್ದು ನೆಗೆಟಿವ್ ಐಡಿಯಾನ. ಅದಕ್ಕೇನಾಯಿತು, ಈಗ ಹೆಂಗೂ ದಶರಥನೂ ಹೋಗ್ಬಿಟ್ಟ, ಅಂತಿಮ ಸಂಸ್ಕಾರ ಆಯಿತು, ಭರತ ಬಂದ, ರಾಮ ಇಲ್ಲ, ಸೀತೆ ಇಲ್ಲ, ಲಕ್ಷ್ಮಣ ಇಲ್ಲ. ಅವಳೇನು ಮಾಡ್ತಾಳೆ, ವಾಲ್ಮೀಕಿಗಳು ಸ್ವಲ್ಪ ಆಸೆ ಪ್ರಿಯರು ಹೌದು, ಬರೀ ಇವರಲ್ಲ, ಋಷಿಗಳು ಹೌದು, ಸಾಹಸಿ ಪ್ರಿಯರು ಅವರು ಸ್ವಲ್ಪ. ಅವ್ರು ಏನು ಮಾಡ್ತಾರೆ, ಏನು ಹೇಳ್ತಾರೆ ಅಂತಂದರೆ, ಈಗೆಲ್ಲ ಮುಗಿದಿದೆ, ಭರತ ಶತ್ರುಘ್ನ ನಿಂತಿರ್ತಾಳೆ, ಅವಾಗ ಎಲ್ಲೋ ಅರಮನೆ ಮೂಲೆಯಿಂದ ಮಂಥರೆ ಬರ್ತಾಳೆ. ಹೇಗೆ ಬರ್ತಾಳೆ ಅವಳು? ಭಾಳ ಅದ್ಭುತವಾದ ಒಂದು ರೇಷ್ಮೆ ಸೀರೆ ಹುಟ್ಟಿರ್ತಾಳಂತೆ. ಆಮೇಲೆ ಚಿನ್ನದ ಆಭರಣ ಎಲ್ಲೆಲ್ಲಿ ಹಾಕೋಬ ಎಲ್ಲ ಹಾಕ್ಕೊಳ್ತಾಳಂತ, ಪೂರ್ತಿ ಮೈ ತುಂಬ ಚಿನ್ನದ ಆಭರಣ ತೊಡ್ಕೊಂಡು ಬರ್ತಾಳೆ. ಆವಾಗ ಇವ್ರು ಎಕ್ಸ್ಪ್ಲೇನ್ ಏನು ಮಾಡ್ತಾರೆ ಗೊತ್ತಾ, ಹ್ಯಾಕ ಈಗ ಮಂತ್ರ ಹ್ಯಾಕ್ ಕಾಣ್ತಾವಳು, ಸ್ವಲ್ಪ ಗೂನ್ ಬೆಂದು ಬೇರೆ ಇರ್ತದೆ. ಮಂತ್ರ ಹ್ಯಾಕ್ ಕಾಡ್ತಾ ಇದ್ದಾಳೆ, ಅವರು ಹೇಳೋದು, ಒಂದು ಹಗ್ಗದಿಂದ ಕಟ್ಟಿ ಹಾಕಿದ ಹೆಣ್ಣು ಕೋತಿ ಹ್ಯಾಕ್ ಕಾಣುತ್ತೋ ಹಾಗೆ, ಹಗ್ಗದಿಂದ ಸೂತಿದ ಹೆಣ್ಣು ಕೋತಿ ಹೇಗಿರುತ್ತೋ ಹಾಗೆ ಇವಳು ಚಿನ್ನದ ಆಭರಣ ಸುತ್ತಕೊಂಡಿದ್ದ ಹೇಗಿರ್ತದೆ ಅಂತೇಳಿ ವಾಲ್ಮೀಕಿ ಮಹರ್ಷಿಗಳು ಬರೀತಾಳೆ. ಹಾಗೆ ಬರ್ತಾಳೆ ಅವಳು. ಅದನ್ನು ನೋಡಿ ಅಷ್ಟೊತ್ತಿಗೆ ಅವಳು ಯಾವಾಗ ಬರ್ತಾಳೋ, ಶತ್ರುಘ್ನನಿಗೆ ಅಲ್ಲಿ ದಾಸಿಯರು ಹೇಳ್ತಾಳೆ, ಇವಳೇ ಕಾರಣ, ಮೂಲ ಕಾರಣ, ನಿಮ್ಮ ರಾಮಚಂದ್ರ ಕಾಡಿಗೆ ಹೋಗೋಕ್ಕೆ, ನಿಮ್ಮಪ್ಪ ಸಾಯ್ಲಿಕ್ಕೆ, ಇದೆಲ್ಲ ಮೂಲ ಕಾರಣ ಇವಳಿಗೆ. ಇವನಿಗೆ ಶತ್ರುಘ್ನಿಗೆ ಎಲ್ಲಿಲ್ಲದ ಕೋಪ ಬಂದ್ಬಿಡುತ್ತೆ. ಹೋಗಿ ದರ ಅವಳು ಜಟೆ ಮೈಯನ್ನು ಹಿಡ್ಕೊಂಡು ಬೀಳ್ದು ಹೋಗ್ತಾಳೆ. ಅವಳು ಬಿದ್ದರೂ ಬಿಡೋದಿಲ್ಲ, ಎಳ್ಕೊಂಡು ಹೋಗ್ತಾಳೆ ದರ 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 ಅಂತ. ಅವಳು ಕೆಳಗಡೆ ಬಿದ್ದಿರ್ತಾಳೆ, ಎಳ್ಕೊಂಡು ಹೋಗ್ಬಿಡ್ತಾಳೆ. ಯಾವುದಕ್ಕೆ ವಾಲ್ಮೀಕಿಗಳು ಬರೀತಾಳೆ, ಅವ್ನು ಎಳೆಯೋ ಹೊತ್ತಿಗೆ ಏನಾಗಲ್ಲ, ಅವಳು ಹಾಕ್ಕೊಂಡಿದ್ದ ಚಿನ್ನ ಆಭರಣಗಳೆಲ್ಲ ಅಲ್ಲಲ್ಲಿ ಬಿದ್ದು 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 ರಸ್ತೆ ಪೂರ್ತಿ ಎಲ್ಲ ಚಿನ್ನದ ಆಭರಣಗಳಂತ. ಅವ್ನು ಎಳ್ಕೊಂಡು ಹೋಗಿ ಭರತನ ಮುಂದೆ ನಿಲ್ಲಿಸ್ತಾಳೆ. ಏನಕ್ಕೆ? ಕೊಲ್ಲಬೇಕು ಅಂತ. ಈಗ ಮಂಥನ ಅವ್ನಿಗೆ ಅಷ್ಟು ಅವನಿಗೆ ತಾಳ್ಮೆ ಹೊಟ್ಟೋಗ್ಬಿಡುತ್ತೆ. ಆವಾಗ ಭರತ ಅದ್ಭುತವಾದ 2 ಶ್ಲೋಕ ಹೇಳ್ತಾನೆ. ಪ್ರಮದಾಹ ಕ್ಷಮ್ಯತಾಮಿತಿ. ಪ್ರಮದಾಹ ಅಂದರೆ ಪ್ರಮಾದ, ಅದೇನೋ ಆತ್ಯಂತಿಕವಾದ ಪಾಪವನ್ನು ಮಾಡೋದು ಪ್ರಮಾದ ಅಂತ ನಾವು ಕರಿತೀವಿ. ಸಣ್ಣ ಪುಟ್ಟ ಹೇಳೋದಲ್ಲ, ಪ್ರಮಾದ ಅಲ್ಲ. ಹೈಯೆಸ್ಟ್ ಫಾರ್ಮ್ ಆಫ್ ಸಿನ್ ಈಸ್ ಕಾಲ್ಡ್ ಪ್ರಮಾದ. ಆ್ಯಕ್ಚುಲಿ ವೇದಾಂತದಲ್ಲಿ ಇದು ಆಧ್ಯಾತ್ಮಿಕ ಜೀವನದಲ್ಲಿ ದೊಡ್ಡ ಪ್ರಮಾದ ಯಾವುದು ಗೊತ್ತಾ? ಯಾವುದು ಪ್ರಮಾದ? ನಮ್ಮ ಸ್ವರೂಪ ನಾವು ಆತ್ಮಸ್ವರೂಪಿಗಳು ಅಂತ ತಿಳಿಯದೇ ಇರುವುದೇ ಪ್ರಮಾದ. ಇಲ್ಲಿ ಅದಕ್ಕೆ ಪ್ರಮದಾಹ ಕ್ಷಮ್ಯತಾಮಿತಿ, ಅವಳನ್ನ ಕ್ಷಮಿಸಿಬಿಡಬೇಕು ಶತ್ರುಘ್ನ. ಆಮೇಲೆ ಹತಾಂ ಕುಬ್ಜಾಂ, ನೀನೇನಾದರೂ ಅವಳನ್ನ ಕೊಂದರೆ, ಹತಾಂ ಕುಬ್ಜಾಂ ನಾಭಿಭಾಷಿಷ್ಯತೆ ಧ್ರುವಂ. ಶ್ರೀರಾಮ ನಾಭಿಭಾಷ್ಯತೆ ಧ್ರುವಂ. ಖಂಡಿತವಾಗಿ ನೆನಪಿಟ್ಕೋ, ನೀನು ಅವಳ ಪಾಪವನ್ನು ನೀನು ಕ್ಷಮಿಸಲೇಬೇಕು. ಯಾಕಂದರೆ ನೀನೇನಾದ್ರು ಕೊಂದರೆ ಶ್ರೀರಾಮಚಂದ್ರ ನನ್ನನ್ನಾಗಲಿ ನಿನ್ನನ್ನಾಗಲಿ ಮುಖ ಎತ್ತೂ ನೋಡೋದಿಲ್ಲ, ರಾಮನಿಗೋಸ್ಕರ ಕೈ ಬಿಡು ಅಂತ. ನಾನು ಅಂದ್ಕೊಂಡೆ, ಈಗ ನಾವು ಇವಾಗ ನಾನು ಅದಕ್ಕೆ ಮಕ್ಳಿಗೂ ಕೇಳ್ತಾ ಇರ್ತೀನಿ, ಆಮೇಲೆ ಕೆಲವರು ಹಿರಿಯರಿಗೂ ಹೇಳ್ತಿರ್ತೀನಿ. ಕೆಲವರಿಗೆ, ನೀವು ಯಾವಾಗ ನಿಮ್ಮ ಸತ್ಯ ಹೊರಗೆ ಬರುತ್ತೆ? ಒಬ್ಬರೇ ಇದ್ದಾಗಲ್ಲ. ಈಗ ನೀವು ಮನೇಲಿ ಒಬ್ಬರೇ ಇರ್ತೀವಿ ಅಂತ ಇಟ್ಕೊಳ್ಳಿ, ಆವಾಗ ಎಷ್ಟೊತ್ತಿಗೆ ಹೇಳ್ತೀರಾ ಅಂತ ಕೇಳಬೇಕು. ಆಫೀಸ್ ಇಲ್ಲದೆ ಇದ್ದಾಗ ಎಷ್ಟೊತ್ತಿಗೆ ಹೇಳ್ತೀರಾ? ಬೆಳಿಗ್ಗೆ. ಆಫೀಸ್ ಇದ್ದಾಗ ಬೆಳಿಗ್ಗೆ ಹೇಳಲೇಬೇಕು, ರೆಡಿ ಆಗಬೇಕು, ಓಡಬೇಕು ಇರುತ್ತೆ. ಯಾರು ಇಲ್ಲ, ಹಾಲಿಡೇ ಇವತ್ತು, ನಾವು ಒಬ್ಬನೇ ಇದ್ದೀನಿ, ಅವಾಗ ನಾವು ಫಸ್ಟ್ ಡಿಸೈಡ್, ಕೆಲವರು ಫಸ್ಟ್ ದಿವಸ ಸದ್ಯ ಯಾರೂ ಇಲ್ಲ, ಅಪ್ಪ ಇಲ್ಲ, ಅಮ್ಮ ಇಲ್ಲ, ಎಲ್ಲ ಟೂರ್ಗೆ ಹೋಗಿದ್ದಾರೆ, ಒಳ್ಳೆ ಟೈಮ್ ಸಿಕ್ತು, ರಿಲ್ಯಾಕ್ಸ್ ಮಾಡ್ಕೊಂಡು ನಿಧಾನ ಕೇಳೋಣ. ಆವಾಗ ಅದಕ್ಕೆ ಯಾರೂ ಇಲ್ಲದೇ ಇದ್ದಾಗ ನಾವು ನಮ್ಮ ರೀತಿ, ನಮ್ಗೆ ಸತ್ಯವಂತರು ನಾವು ಇದ್ದಾಗ ನಾವು ಬೇರೆಯವ್ರಿಗಾಗಿ ಒಂದಷ್ಟು ಮಾಡ್ಕೊಂಡಿರ್ತೇವೆ ಫಾರ್ ದ ಸೇಕ್ ಆಫ್ ಅದರ್ಸ್. ಇಲ್ಲಿ ರಾಮನೇ ಇಲ್ಲ. ಆದರೆ ಭರತನಿಗೆ ರಾಮನ ಧರ್ಮಜ್ಞದ ಬಗ್ಗೆ, ಸತ್ಯದ ಬಗ್ಗೆ ಅವನ ಕ್ಷಮ್ಯತೆ, ಸ್ತ್ರೀಯರ ಮೇಲೆ ಕೈ ಮಾಡುವ ಹಾಗಿಲ್ಲ ಅಂತ ರಾಮನ ನಿಯಮ, ಎಲ್ಲರ ನಿಯಮ ಅದು. ಅದು ರಾಮ ಪಾಲಿಸ್ತಿರ್ತಾನೆ. ಅವನು ಹೇಳ್ತಾನೆ, ನನ್ನ ತಾಯಿನೂ ನಾನು ಕೊಲ್ಲಬೇಕು ಅಂತ ನನಗೆ ಮನಸ್ಸಾಯಿತು, ಆದರೆ ಮಾಡಲ್ಲ. ಮಂತ್ರ ಮೇಲೂ ನಂಗೆ ಕೋಪ ಬಂತು, ಆದರೆ ಮಾಡಲ್ಲ. ಯಾಕೆ? ಕ್ಷಮ್ಯತಾಂ ನಾಭಿಭಾಷಿಷ್ಯತೆ ಧ್ರುವಂ. ಸತ್ಯವಾಗಿ ಹೇಳ್ತಾನೆ ಶ್ರೀರಾಮ ನಾಭಿಭಾಷಿ, ನಮ್ಮಿಬ್ಬರ ಮುಖ ಎತ್ತು ಕೂಡ ಮಾತಾಡಿಸೋದಿಲ್ಲ, ನೋಡೋದಿಲ್ಲ, ರಾಮನಿಗೋಸ್ಕರ ಕ್ಷಮಿಸು ಅಂತ.
ನೋಡಿ ರೆಫರೆನ್ಸ್ ಪಾಯಿಂಟ್ ಹೆಂಗಿದೆ ಅವನಿಗೆ, ಭರತನಿಗೆ ಆಲ್ವೇಸ್ ಈ ರೆಫರ್ಸ್ ಆಲ್ವೇಸ್ ರಾಮ. ಆಮೇಲೆ ಇದೆಲ್ಲ ಮುಗೀತು. ಆವಾಗ ಈಗ ವಸಿಷ್ಠರು ಮತ್ತು ಈ ಮಂತ್ರಿಗಳೆಲ್ಲ ಬಂದು ಯಾರಿಗೆ ಇವನಿಗೆ ಹೇಳ್ತಾರೆ, ಭರತನಿಗೆ ಹೇಳ್ತಾರೆ, ನೋಡೋ ಅವನ ಅರಮನೆ ಕರ್ಕೊಂಡೋಗಿ ಅಲ್ಲೆಲ್ಲ ಪಟ್ಟಾಭಿಷೇಕಕ್ಕೆ ರೆಡಿ ಮಾಡಿರ್ತಾರಲ್ಲ, ಅದೆಲ್ಲ ಆಗಲೇ 13 ದಿವಸ ಏನೋ ಆಗಿದೆ, ಅಂತ್ಯ ಸಂಸ್ಕಾರ ಎಲ್ಲ ಮುಗಿದು ಎಲ್ಲ ಆಗಿ ತೋರ್ಸಿ ಹೇಳ್ತಾರೆ, ಇದನ್ನೆಲ್ಲ ರಾಮನಿಗಾಗಿ ಎಲ್ಲ ಇಟ್ಟಿದ್ವಿ, ಪಟ್ಟಾಭಿಷೇಕ ಮಾಡ್ಕೋ, ಈಗ ನಾವೆಲ್ಲ ರೆಡಿ ಮಾಡಿಬಿಟ್ಟಿದ್ದೀವಿ, ನೀನು ಹ್ಞೂ ಅಂತ ಹೇಳಬೇಕಷ್ಟೇ ಅಂತ ಎಲ್ಲರೂ ಬಂದು ಅವನಿಗೆ ಒಪ್ಪಿಸ್ತಾ ಇದ್ದಾರೆ. ಆವಾಗ ಭರತ ಏನು ಮಾಡ್ತಾನೆ, ಸೀದಾ ಹೋಗಿ ಅಲ್ಲಿ ನೋಡ್ತಾನೆ ಎಲ್ಲ ಸಾಮಗ್ರಿಗಳೆಲ್ಲ ಇರ್ತದೆ, ಗಂಗೆ ಪ್ರದಕ್ಷಿಣೆ, ಧ್ರುವ ಇತ್ಯಾದಿಗಳೆಲ್ಲ, ಎಲ್ಲದಕ್ಕೂ ಪ್ರದಕ್ಷಿಣೆ ಬರ್ತಾನೆ. ರಾಮನು ಅದೇ ಮಾಡ್ದಲ್ಲ, ಕಾಡಿಗೆ ಹೋಗೋಕ್ಕಿಂತ ಮುಂಚೆ ರಾಮ ಏನು ಮಾಡ್ದ, ಅದೆಲ್ಲ ಸಾಮಗ್ರಿಗಳ ಪ್ರದಕ್ಷಿಣೆ ಬಂದು ನನಗಂತೂ ಆಗಿಲ್ಲ, ನನ್ನ ತಮ್ಮಂಗೆ ಒಳ್ಳೇದಾಗಲಿ ಅಂತ ಹೇಳ್ತಾನೆ. ನೋಡಿ ಇದು ಇವನೇನು ಹೇಳ್ತಾನೆ, ನನಗೆ ಬೇಡ, ಇದು ರಾಮನಿಗೆ ಹೋಗಲಿ ಅಂಥೇಳಿ ಇವನು ಪ್ರದಕ್ಷಿಣೆ ಬರ್ತಾನೆ. ಪ್ರದಕ್ಷಿಣೆ ಬಂದು ಇದು ಸೂಕ್ಷ್ಮವಾಗಿ ವಾಲ್ಮೀಕಿ ಇಲ್ಲೇ ಹೇಳೋದು ನಾವು. ಪ್ರದಕ್ಷಿಣೆ ಬರ್ತಾನೆ, ಅವನು ಪ್ರದಕ್ಷಿಣೆ ಬಂದು ಹೇಳ್ತಾನೆ, ವಸಿಷ್ಠರ ಮುಂದೆ ಕೈ ಜೋಡಿಸಿ ಹೇಳ್ತಾನೆ, ಈ ಇಕ್ಷ್ವಾಕು ವಂಶದಲ್ಲಿ ಕೌಸಲ್ಯ ರಾಜ್ಯದಲ್ಲಿ ಒಂದು ನಿಯಮ ಇದೆ, ಜ್ಯೇಷ್ಠ ಪುತ್ರನೇ ರಾಮನ ರಾಜ ಆಗಬೇಕು. ನಾನು ಜ್ಯೇಷ್ಠ ಅಲ್ಲ, ರಾಮನಿಗೆ ಪಟ್ಟಾಭಿಷೇಕ. ನಾನು ಏನು ಮಾಡ್ತೀನಿ, ಕಾಡಿಗೆ ಹೋಗಿ ರಾಮನ ಕರ್ಕೊಂಬಂದು ಪಟ್ಟಾಭಿಷೇಕ ಮಾಡ್ತೀನಿ, ಅವನ ಬದಲು ನಾನು ಕಾಡಿಗೆ ಹೋಗ್ತೇನೆ. 14 ಕಾಡಿಗೆ ಒಬ್ಬ ಹೋಗ್ಬೇಕು ನನ್ನ ಮಗ, ನಾನು ಕಾಡಿಗೆ 14 ವರ್ಷ ಹೋಗ್ತೇನೆ, ಅವನಿಗೆ ಕರ್ಕೊಂಬರ್ತೇನೆ. ಸರಿ, ಅವನೇನು ಮಾಡ್ತಾನೆ, ಮಾರನೇ ಸಲ ಹೇಳ್ತಾನೆ, ಎಲ್ಲ ಸೈನಿಕರು ಹೋಗಿ ಗಂಗಾ ತೀರದವರೆಗೂ ಹೋಗಿದ್ದಾನೆ ಅಂತ ಸುದ್ದಿ ಸುಮಂತ್ರನಿಗೆ ಗೊತ್ತು. ಗಂಗಾ ತೀರ ಬಿಟ್ಟು ಬಂದಿರ್ತಾನೆ. ಅವನು ಹೇಳ್ತಾನೆ, ಗಂಗಾ ತೀರದವ್ರಿಗೆ ರಸ್ತೆ ಗಿಸ್ತೆ ಎಲ್ಲ ರೆಡಿ ಮಾಡಿ, ಎಲ್ಲ ಕಾರ್ಪೆಂಟ್ರು, ಮೇಸನ್ಸು, ಈ ಯಾರ್ಯಾರು ಒಳ್ಳೆ ಇಂಜಿನಿಯರ್ಸ್ ಇದ್ದಾರೋ, ಆರ್ಕಿಟೆಕ್ಟ್ಸ್ ಇದ್ದಾರೋ ಎಲ್ಲ ರೋಡ್ ರೆಡಿ ಮಾಡೋಕ್ಕೆ ಹೋಗ್ತಾರಂತೆ, ಎಷ್ಟೋ ಸಾವಿರಾರು ಜನ. ಏಕೆ ಅಂತಂದರೆ ರಥ ತೊಗೊಂಡು ಅವನು ಪಟ್ಟಾಭಿಷೇಕಕ್ಕೆ ಹೋಗಬೇಕು ಅಂತ. ನಗರವಾಸಿಗಳೆಲ್ಲ ಪ್ರತಿ ಮನೆಯಿಂದನೂ ಒಬ್ಬೊಬ್ಬ ನಗರವಾಸಿ ಬರ್ತಾನಂತೆ, ಪ್ರತಿ ಮನೆಯಿಂದ ಒಬ್ಬೊಬ್ಬ ರೆಪ್ರೆಸೆಂಟೇಟಿವ್ ಟು ಬ್ರಿಂಗ್ ಬ್ಯಾಕ್ ರಾಮ. ಆಮೇಲೆ ಇವರು ವಾಲ್ಮೀಕಿಗಳು ಹೇಳ್ತಾರೆ, ಅವನು 9,000 ಆನೆಗಳು, 60,000 ರಥ, 1,00,000 ಏನೋ ಸೈನಿಕರು, ರಾಮನ ಪೂರ್ಣ ಮರ್ಯಾದೆಯಿಂದ ಕರ್ಕೊಂಬರ್ಬೇಕು, ಅದಕ್ಕೆ ಬೇಕಾದ ರಸ್ತೆ ನಿರ್ಮಾಣ ಮಾಡಿ ಅಂತ. ಇವರೆಲ್ಲ ರಸ್ತೆ ನಿರ್ಮಾಣ ಮಾಡಿದ್ರು, ಇಷ್ಟು ಜನ ಹೋದರು, ಎಲ್ಲ ಆಯಿತು. ಕಡೆಗೆ ಅದು ಇವನು ಯಾರು, ಇನ್ನೂ ಒಂದಷ್ಟೆಲ್ಲ ಕತೆ ಇದೆ, ಅದು ಮುಂದೆ ಹೇಳ್ತೀನಿ, ಅದಕ್ಕೆ ಲಿಂಕಿಂಗ್ಗೆ ಮುಂದೆ ಬೇಕದು, ಇಲ್ಲಿ ಬಿಟ್ಟು. ಸರಿ, ಇವನೇನು ಮಾಡ್ದ, ಗಂಗೆವರೆಗೂ ಬಂದ. ಅವನಿಗೆ ಅಲ್ಲಲ್ಲಿ ಡೇರೆ ಹಾಕಲಿಕ್ಕೆ, ಆಹಾರಕ್ಕೆ ಎಲ್ಲ ವ್ಯವಸ್ಥೆ ಮಾಡಿ ಗಂಗಾ ತೀರದವರೆಗೂ ಬಂದ. ಗುಹಾ ನೋಡ್ದ. ಗುಹನಿಗೆ ಸುದ್ದಿ, ಭರತ ಇಷ್ಟು ದೊಡ್ಡ ಸೇನೆ ಯಾಕೆ ಕರ್ಕೊಂಬರ್ತೀವಿ, ರಾಮನ್ ನೋಡಬೇಕು, ಇಷ್ಟೊಂದು ಯಾಕೆ, ಸುಮ್ಮನೆ ಒಂದಷ್ಟು ಜನ ಬಂದಿದ್ದಾಗ್ತಿಲ್ಲ. ಆಮೇಲೆ ಕೈಕೇಯಿನೂ ಬರ್ತಾರೆ, ಸುಮಿತನೂ ಇರ್ತಾರೆ, ಕೌಸಲ್ಯನೂ ಇರ್ತಾರೆ, ಎಲ್ಲರೂ ಮಾತೆಯರು 3 ಜನ ಎಲ್ಲ ಬಂದರು. ಅವನೇನು ಮಾಡ್ತಾನೆ, ಅವನಿಗೊಂದು ಡೌಟ್ ಬರುತ್ತೆ. ಅವನೇನು ಬರ್ತಾರೆ, 500 ದೋಣಿ ನಿಲ್ಲಿಸ್ತಾನೆ ಗಂಗೆನಲ್ಲಿ. ಒಂದೊಂದು ದೋಣಿಯಲ್ಲಿ 100 ಜನ ಸೈನಿಕರು ನಿಲ್ಲಿಸ್ತಾನೆ. ಒಂದು ಪಕ್ಷ ಇವನೇನು ಯುದ್ಧಕ್ಕೆ ಬಂದೆ, ರಾಮನಿಗೆ ಮುಂದೆ ಹೋಗದೆ ಇದ್ದಂಗೆ ಇವನು ಮೊದಲು ಕಾವಲು ನಿಲ್ಲಿಸಿ, ಆಮೇಲೆ ಸುಮಂತ್ರ ಇರ್ತಾನೆ. ಸುಮಂತ್ರ ಅಂತ ಬಂದು ಹೇಳ್ತಾನೆ, ನಾನು ಭರತನ ನೋಡಬೇಕು, ಒಂದು ಅಪಾಯಿಂಟ್ಮೆಂಟ್ ಕೊಡಿಸು ಅಂತ. ಭರತ ಹೇಳ್ತಾನೆ, ಇವನು ಶ್ರೀರಾಮಚಂದ್ರನ ಭಾಳ ಆಪ್ತ ಸ್ನೇಹಿತ ಗುಹಾ, ನಿನ್ನನ್ನು ಭೇಟಿ ಮಾಡಬೇಕು, ಭಾಳ ಒಳ್ಳೆಯವನು ಅಂತ. ಗುಹಾ ಬರ್ತಾನೆ, ಅವನೆಲ್ಲ ಒಂದಷ್ಟು ಕಾಣಿಕೆ ತಂದಿರ್ತಾನೆ. ಆಮೇಲೆ ಗುಹಾ ಭರತನ ನೋಡಿ ಕೇಳ್ತಾನೆ, ಏನು ಅವನಿಗೆ ಮೊದಲೇ ಹೇಳ್ತಾನೆ, ಇವನು ಮೊದಲೇ ಕೈಕೇಯಿ ಮಗ, ಅಂದರೆ ಇವನು ನಂಬಕ್ಕಾಗುತ್ತೋ ಇಲ್ವೋ ಅಂಥೇಳಿ ಅವನು ಹೇಳ್ತಾನೆ, ಏಂ ತೇ ಮಹತಿ ಸೇನಾ ಶಂಕಾಂ ಜನಯತೀವ ಮೇ. ಶಂಕಾಂ ಜನಯತೀಯ ಮೇ, ಯಾಕೆ ಏಂ ತೇ ಮಹತಿ ಸೇನಾ, ಇಷ್ಟೊಂದು ದೊಡ್ಡ ಸೇನೆ ತಂದಿದ್ಯಲ್ಲ, ನಂಗೆ ಸ್ವಲ್ಪ ಸಂಶಯ ಬರ್ತಾ ಇದೆ ಅಂತ ಹೇಳ್ತಾನೆ. ಭರತ ಗೊತ್ತಾಯ್ತು. ಅವನು ಹೇಳ್ತಾನೆ, ಏನಪ್ಪ ಇದು, ನನ್ನ ಮೇಲೆ ನೀನು ಸಂಶಯ ಪಡ್ತಾ ಇದೆಯಾ ಅಂಥೇಳಿ ಅವನು ರಾಮಚಂದ್ರನ ಗುಣಗಾನ ಮಾಡಲಿಕ್ಕೆ ಶುರು ಮಾಡ್ತಾನೆ. ತುಂಬ ದುಃಖ ಆಗ್ತದೆ ಅವನಿಗೆ. ಆವಾಗ ಎಲ್ಲ ಹೇಳಿದ ಮೇಲೆ ಕೊನೆಗೆ ಗುಹನಿಗೆ ನಂಬಿಕೆ ಬರ್ತೀವಿ. ತುಳಸಿ ರಾಮಣ್ಣ ಸ್ವಲ್ಪ ವರ್ಣನೆ ಮಾಡ್ತಾರೆ, ಗುಹ ಹೇಗೆ ಇವನ್ನ ಶಂಕೆ ಮಾಡ್ತಾನೆ, ಯುದ್ಧ ತಯಾರು ಮಾಡಲಿಕ್ಕೆ ಹೋಗ್ತಾನೆ, ಯುದ್ಧ ಆಡಲಿಕ್ಕೆ ಹೋಗ್ಬಿಡ್ತಾನೆ ಇತ್ಯಾದಿ. ವಾಲ್ಮೀಕಿ ರಾಮಣ್ಣ ಅಷ್ಟು ಡೀಟೇಲ್ಸ್ ಇಲ್ಲ, ಶಂಕೆ ಪಡ್ತಾನೆ ಅಂತ ಅಷ್ಟೇ ಬರ್ತದೆ. ಆಮೇಲೆ ಇವನೇನು ಮಾಡ್ತಾನೆ, ಕೊನೆಗೆ ಗುಹನ್ ಕೇಳ್ತಾನೆ, ರಾಮ ಹೇಗಿದ್ದ, ಎಲ್ಲಿ ಮಲಗಿದ್ದ, ಏನು ಮಾಡ್ದ ಅಂತ. ಇವನು ಕರ್ಕೊಂಡು ಹೋಗಿ ಆ ಮರದ ಕೆಳಗೆ ಸೀತಾರಾಮನ ಮಲಗಿದ್ರು, ಅಲ್ಲಿ ಹುಲ್ಲೆಲ್ಲ ಒಣಗಿರುತ್ತೆ, ಅದೆಲ್ಲ ತೋರಿಸ್ತಾನೆ. ಇಲ್ಲೇ ಸೀತಾರಾಮನ ಮಲಗಿದ್ದು, ಲಕ್ಷ್ಮಣ ಇಡೀ ರಾತ್ರಿ ನಾವು ಮಾತಾಡ್ತಾಯಿದ್ವಿ, ಲಕ್ಷ್ಮಣ ಮಲಗಿಲ್ಲ, ಲಕ್ಷ್ಮಣ ಏನೇನು ಹೇಳ್ದ ಅಂತೆಲ್ಲ ವಿವರಣೆಯನ್ನು ಗುಹ ಭರತನಿಗೆ ಕೊಡ್ತಾನೆ. ಮತ್ತೆ ಅಲ್ಲಿ ಅದನ್ನೆಲ್ಲ ಕಂಡು ಮತ್ತೆ ಇನ್ನೊಂದು ಸಲ ಭರತ ಆ ರಾಮ ಮಲಗಿದ್ದನ್ನು ಕಂಡು ಮತ್ತೆ ಇನ್ನೊಂದು ಸಲ ಮೂರ್ಛೆ ತಪ್ಪಿ ಬೀಳ್ತಾನೆ. ಆವಾಗ ಕೌಸಲ್ಯ ಬಂದು, ಕೈಕೇಯಿನೂ ಬರಲ್ಲ, ಸುಮಿತನೂ ಬರಲ್ಲ, ಕೌಸಲ್ಯ ಬಂದು ಭರತನ ಎತ್ತಿ ಹೇಳ್ತಾಳೆ, ನೋಡಪ್ಪ, ನನ್ನ ಜೀವನದಲ್ಲಿ ಈಗ ನಾನು ಬದುಕಿರೋದು ನೀನು ಒಬ್ಬನಿಗೋಸ್ಕರ, ರಾಮ ಇಲ್ಲ, ಸೀತೆ ಇಲ್ಲ, ಲಕ್ಷ್ಮಣ ಇಲ್ಲ, ನನ್ನ ಪತಿಯೂ ಇಲ್ಲ, ನಾನು ಬದುಕಿರೋದು ನಿನಗೋಸ್ಕರ, ನೀನು ದುಃಖ ಮಾಡೋಂಗಿಲ್ಲ. ಇದೆಲ್ಲ ಹಾಗೆ ಈಗ ಇಲ್ಲಿ ಮತ್ತೆ ಅವರು ದೋಣಿಯಿಂದ ದಾಟಿ ಗಂಗೆ ದಾಟ್ತಾರೆ.
ಇಲ್ಲಿ ಒಂದೇ ಒಂದು ಅಂಶ ನಾವು ನೆನಪು ಮಾಡ್ಕೋಬೇಕು ನೋಡಿ. ರಾಮನಿಗೆ ಯುವರಾಜ ಆಗು ಅಂತ ಇಲ್ಲಿ ಮುಂದೆ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಭರತನ ಬಗ್ಗೆ ಒಂದು 4-5 ಅಂಶಗಳನ್ನು ನೆನಪು ಮಾಡ್ಕೋಬೇಕು. ಕೆಲವು ಅಯೋಧ್ಯಾಕಾಂಡದಲ್ಲೂ ಕೆಲವು ರೆಫರೆನ್ಸ್ ಬರ್ತದೆ, ಅದಕ್ಕೆ ಅದನ್ನ ಇಲ್ಲೇ ಹೇಳ್ಬಿಡ್ತೀನಿ ನಾನು. ಯಾಕಂದ್ರೆ ಅಯೋಧ್ಯಾಕಾಂಡದ ಮುಂದೆ ಹೋಗಲ್ವಲ್ಲ, ಅರಣ್ಯಕಾಂಡದಲ್ಲಿ ಬರೋ ರೆಫರೆನ್ಸಲ್ಲ ನಾನು ಸಿಕ್ಕಲ್ಲ. ಅದಕ್ಕೆ ಅಯೋಧ್ಯಾಕಾಂಡದ ಒಂದು ರೆಫರೆನ್ಸ್ ಇಲ್ಲಿ ತಂದು ಹೇಳ್ತೇನೆ. ಇಲ್ಲಿ ಭರತನಿಗೆ ರಾಮನ ಪಟ್ಟಾಭಿಷೇಕ ಆಗಬೇಕು ಅಂತ ಯಾರು ಹೇಳಲಿಲ್ಲ ಅಲ್ಲ. ರಾಮನಿಗಾದರೂ ದಶರಥ ಕರೆದು ಹೇಳ್ತಾನೆ, ನಿನಗೆ ನಾಳೆ ಯುವರಾಜ ಪಟ್ಟಾಭಿಷೇಕ ಇದು ಬರ್ತಾ ಇದೆ, ಅದರಲ್ಲಿ ನೀನು ಪಟ್ಟಾಭಿಷೇಕ ಭಾಳ ಅದ್ಭುತವಾದ ನಕ್ಷತ್ರ, ನಿನ್ನ ಜಾತಿ ಇದಕ್ಕೆ ಇದಾಗ್ತದೆ, ಹುಟ್ಟು ಇದಕ್ಕೆ, ಅದಕ್ಕೆ ಮಾಡ್ಕೋ ಅಂತ ಅಪ್ಪ ಹೇಳ್ದ. ರಾಮನೇ ಅಪ್ಪ ಹೇಳ್ದ, ರಾಮನಿಗೆ ಅಪ್ಪನೇ ಹೇಳ್ದ. ಆಮೇಲೆ ಕಾಡಿಗೆ ಹೋಗೋದು ತಂದೆ ಹೇಳ್ದ. ಭರತನಿಗೆ ಪಟ್ಟಾಭಿಷೇಕ ಆಗು ಅಂತ ಹೇಳಿದ್ರು, ಕಾಡಿಗೆ ಹೋಗು ಅಂತಲೂ ಯಾರು ಹೇಳಲಿಲ್ಲ. ರಾಮನ ಕರ್ಕೊಂಬ ಅಂತ ವಸಿಷ್ಠರು ಹೇಳಲಿಲ್ಲ, ಕೌಸಲ್ಯ ಹೇಳಲಿಲ್ಲ, ಕೈಕೇಯನ್ನು ಹೇಳಲಿಲ್ಲ. ಇವನೇ ಸ್ವಯಂ ರಾಮನ ಚಿತ್ರಕೂಟಕ್ಕೆ ಹೋಗಿ ಪಟ್ಟಾಭಿಷೇಕ ಮಾಡಿಬಿಟ್ಟು ಅವನ ಕರ್ಕೊಂಬರ್ತೀನಿ ಅಂತೇಳಿ ಭರತನೇ ಹೋದದ್ದು. ಇಲ್ಲಿ ಒಂದು ತುಲುಮೆ ಮಾಡ್ತಾರೆ, ರಾಮ ಶ್ರೇಷ್ಠನೋ ಭರತನ ಶ್ರೇಷ್ಠನೋ ಅಂತ ಒಂದು ತುಲುಮೆ ಇದೆ. ಪ್ರಶ್ನೆಗಳನ್ನು ಹಾಕಿ ಬಿಡ್ತಾರೆ, ಉತ್ತರ ಅವರವ್ರು ಹುಡ್ಕೋಬೇಕು ಅಂತ. ಇದು ವಾಕ್ಯದ ಶೈಲಿ. ಆಮೇಲೆ ಭರತನಿಗೆ ನೀನು ನಾರು ಬಟ್ಟೆ ಉಟ್ಕೊಂಡು ಜಟೆ ಕಟ್ಟಿ ನಂದಿಗ್ರಾಮದಲ್ಲಿ ವಾಸವಾಗುವಂಥ ರಾಮನೂ ಹೇಳಲಿಲ್ಲ, ವಸಿಷ್ಠರು ಹೇಳಲಿಲ್ಲ, ಕೌಸಲ್ಯನೂ ಹೇಳಲಿಲ್ಲ, ಕೈಕೇಯನೂ ಹೇಳಲಿಲ್ಲ. ಭರತನೇ ನಿರ್ಧಾರ ಮಾಡ್ತಾರೆ, ನನ್ನ ಅಣ್ಣ ಕಾಡಿನಲ್ಲಿ 14 ವರ್ಷ ಗೆಡ್ಡೆ ಗೆಣಸು ತಿನ್ಕೊಂಡು ಅವನು ಭಿಕ್ಷುಕನಾಗಿ ಸನ್ಯಾಸಿಯಾಗಿ ನಾರು ಬಟ್ಟೆಯಲ್ಲಿ ವಾಸ ಮಾಡ್ತೀನಿ, ನಾನು ಕೂಡ ರಾಜ್ಯದಲ್ಲಿ ಇರೋದಿಲ್ಲ ಅಂಥೇಳಿ ನಂದಿಗ್ರಾಮಕ್ಕೆ ಬಂದು ಅಲ್ಲಿ ತಾನು ನಾರು ಬಟ್ಟೆ ಉಟ್ಟು ರಾಮ ಹೇಗಿರ್ತಾನೋ ಹಾಗೆ ಅವನು ಹಾಸಿಗೆಗೆ ಸೇರಿಸಿ ಯಾವುದು ಉಪಯೋಗಿಸ್ತದೆ ನೆಲದ ಮೇಲೆ ಹುಲ್ಲು ಮೇಲೆ ಮಲಗಿ 14 ವರ್ಷ ಕಾಳ್ತಾನೆ. ಯಾಕೆ? ಯಾರೂ ಅವನಿಗೆ ಹೇಳಲಿಲ್ಲ, ಅಪ್ಪನೂ ಹೇಳಲಿಲ್ಲ, ಗುರುಗಳು ಹೇಳಲಿಲ್ಲ, ಸ್ವಯಂ ನಿರ್ಧಾರ ತಗೊಂಡಿತ್ತು. ಅವರು ಅಲ್ಲಿ ಏನು ತುಲಮೆ ಹೇಳ್ತಾರೆ ಅಂದರೆ, ರಾಮನಿಗಾದರೂ ತಾಯಿ ಹೇಳಿದ್ಲು ಅಂತ, ಭರತನಿಗೆ ಯಾರು ಹೇಳಿದ್ರು? ಯಾರೂ ಹೇಳಲಿಲ್ಲ. ಆದರೂ ಭರತ ತನ್ನ ಇಚ್ಛೆ ಅಂತ ಹೊರಟೋಗ್ತಾನೆ. ಅರಣ್ಯಕಾಂಡದಲ್ಲಿ 13ನೇ ವರ್ಷ, ಇನ್ನೂ ಸೀತೆ ಅಪರಿಗೆ ಆಗಬೇಕು. 13th year ದೇ ಆರ್ ಸ್ಪೆಂಡಿಂಗ್ ದ 13th year ಇನ್ ಫಾರೆಸ್ಟ್. ಹೇಮಂತ ಋತು ಅಂತಂದರೆ ಚಳಿಗಾಲ. ಆ ವರ್ಷ, ಈ ವರ್ಷ ಸ್ವಲ್ಪ ಎಲ್ಲ ಕಡೆ ಬಿಸಿಲು ಅಲ್ವಾ, ಎಲ್ಲ ಕಡೆ ಜೋರು ಬಿಸಿ. ಆ ವರ್ಷ ಚಳಿ ತುಂಬ ಭಯಂಕರವಾದ ಚಳಿ, ಕೋರೈಸುತ್ತೆ. ಆವಾಗ ಹೇಗೆ ಬರೀತಾರೆ ವಾಲ್ಮೀಕಿಗಳನ್ನು, ಆ ಚಳಿಗಾಲನ್ನು ವರ್ಣನೆ ಮಾಡ್ತಾರೆ. ಸ್ಪೃಶ್ಯನ್ಸ್ತು ವಿಫುಲಂ ಶೀತಂ ಉದಕಂ ಧೀರದಹ ಸುಖಃ ಅತ್ಯಂತ ತುಷಿತೋ ವನ್ಯ ಪ್ರತಿಸಂಹರತೆ ಕರಂ. ಯಾವ ರೀತಿ ಚಳಿ ಅಂತಂದರೆ, ಆನೆ ನೀರು ಕುಡಿಲಿಕ್ಕೆ ನದಿಗೆ ಬಂದಿದೆ, ಆದರೆ ಸ್ವಲ್ಪ ಸೊಂಡು ಒಳಗೆ ಹಾಕಿ ಆ ನೀರು ಕೊರೆತಿದ್ದೇನೋ ಸೊಂಡ್ಲಿ ಹಿಂದಕ್ಕೆ ತೊಗೊಂಡ್ಬಿಡುತ್ತಂತೆ. ಆ್ಯಕ್ಚುಲಿ ಆನೆಗೆ ದಿನಕ್ಕೆ ಒಮ್ಮೆ ಆದರೂ ನೀರಿಗೆ ಹೋಗಿ ಸ್ನಾನ ಮಾಡದೇ ಇದ್ದರೆ ಆನೆ ಬದುಕೋದೇ ಇಲ್ಲ. ಆನೆ ನಿಯಮ, ಇಟ್ ಕೆನಾಟ್ ಲೀವ್ ವಿತೌಟ್ ಎಂಟ್ರಿಂಗ್ ಇನ್ ಟು ವಾಟರ್. ಆನೆಗೆ ತುಂಬ ನೀರು ಬೇಕು, ನೀರಿಗೆ ಹೋಗದೆ ಅದು ಜೀವನನೇ ಮಾಡೋಲ್ಲ ಅದು. ಅದಕ್ಕೆ ಆನೆ ಉದಾಹರಣೆ ಕೊಟ್ಟಿದ್ದು. ಈಗ ಯಾವುದೋ ಉದಾಹರಣೆ ಕೊಡ್ಬೋದಿತ್ತಲ್ಲ, ಆನೆ ಉದಾಹರಣೆ ಯಾಕೆ ಕೊಡ್ತಾರೆ ಅಂದರೆ, ಆನೆ ವಿತೌಟ್ ವಾಟರ್ ಇಟ್ ಕೆನಾಟ್ ಸರ್ವೈವ್, ಅಂದರೆ ಇಟ್ ಹ್ಯಾಸ್ ಟು ಟೇಕ್ ಬಾತ್. ಅದಕ್ಕೆ ನೋಡಿ, ಕಾಡಾನೆಗಳು ನೀವು ತಂದು ಸಾಕಾನೆ ಮಾಡಿದ್ರು ಕೂಡ ಅದಕ್ಕೆ ಒಂದು ಸಲ ನೀರಲ್ಲಿ ಸ್ನಾನ ಮಾಡಿಸ್ಬೇಕು. ಇಲ್ಲ ಸುಮ್ಮನೆ ಈಗ ಹಸು 1-2 ಸಲ ಬಿಟ್ಟರೆ ಪರವಾಗಿಲ್ಲ, ಎಮ್ಮೆ ಮಾಡಿಸ್ರು, ಜಿಂಕೆಗಳು ಏನು ಸ್ನಾನಕ್ಕೂ ಇಲ್ಲ. ಆನೆ ಮಾತ್ರ ನೀರಲ್ಲಿ ಸ್ನಾನ ಮಾಡಿ ಇರೋದೇ ಇಲ್ಲ. ಇದು ಬಂತಂತೆ, ಕುಡಿಬೇಕು ಅಂತ ಸೊಳ್ಳು ಹಾಕ್ತು, ಕೊರಿತಾಯ್ತು, ಅದು ಬೇಡ, ತುಂಬ ಬಾಯಾರಿಕೆ ಆಗಿತ್ತಂತೆ, ಕುಡಿದೇ ಬದುಕಲ್ಲ. ಆದರೆ ಅದು ಸೊಳ್ಳು ಹಿಂದಕ್ಕೆ ತೊಗೊಂಡ್ಬಿಡ್ತಾರೆ, ಅಯ್ಯೋ ಚಳಿ ಅಂತ. ಆಮೇಲೆ ಇನ್ನೊಂದು ಉದಾಹರಣೆ ಕೊಡ್ತಾರಲ್ಲಿ, ಇದರಲ್ಲೇ ಇದೆ. ಏನು, ಈ ನೀರು ಪಕ್ಷಿಗಳೆಲ್ಲ ಇರ್ತಲ್ಲ, ಬಾತ್ಕೋಳಿ ಇತ್ಯಾದಿ ನೀರು ಪಕ್ಷಿಗಳು, ಅವು ತುಂಬ ನೀರಲ್ಲೇ ಇರ್ತಾವೆ, ನೀರಲ್ಲಿ ಆದರೂ ಖುಷಿಯಾಗಿರ್ತಾವೆ. ಅವು ಬಂತು, ನೀರು ಕೊರಿತಾ ಇದೆ. ಆ ನೀರು ಪಕ್ಷಿಗಳೆಲ್ಲ ನದಿ ದಂಡೆ ಮೇಲೆ ಸಾಲಾಗಿ ನಿಂತಿದ್ದಂತೆ. ಯಾವ ಥರ ಸಾಲಾಗಿ ನಿಂತಿದೆ ಅಂತಂದರೆ, ಈ ಯುದ್ಧಕ್ಕೆ ಹೋಗಬೇಕು, ಸೈನಿಕರೆಲ್ಲ ಬಂದಿದ್ದಾರೆ, ಭಯ ಉಂಟಾಗ್ಬಿಟ್ಟಿದೆ, ಯುದ್ಧಕ್ಕೆ ಹೋಗ್ತಾ ಇಲ್ಲ, ಹೇಡಿಗಳ ಥರ ಸುಮ್ಮನೆ ನಿಂತಿದ್ದಾರಂತೆ. ಆ ರೀತಿ ಪಕ್ಷಿಗಳೆಲ್ಲ ದಂಡೆಯಲ್ಲಿ ನಿಂತು, ಯಾಕೆ? ನೀರು ಚಳಿ. ಅದನ್ನು ಹೇಳಿ ಈಗ ಲಕ್ಷ್ಮಣ ಹೇಳ್ತಾನೆ, ರಾಮನಿಗೆ ಹೇಳ್ತಾನೆ. ಈ ಚಳಿ ವರ್ಣನೆ ವಾಲ್ಮೀಕಿಗಳು ಮಾಡ್ತಾರೆ. ಅದಾದಮೇಲೆ ಲಕ್ಷ್ಮಣ ಹೇಳ್ತಾನೆ, ಕಥಂನು ಅಪರ ರಾತ್ರೇಶು ಸರಯುಂ ಅವಗಾಹತೆ
ಸರಿಯುಂ ಅವಗಾಹತೆ. ಈ ಚಳಿನಲ್ಲಿ ಮಧ್ಯರಾತ್ರಿನಲ್ಲಿ ಭರತ ಹೇಗೆ ಹೋಗಿ ನದಿ ಸ್ನಾನ ಮಾಡಿಯಾನು? ಮಧ್ಯರಾತ್ರಿ ಯಾಕೆ ಹೇಳ್ತಾ ಇದ್ದಾರೆ? ಭರತ ಮಧ್ಯರಾತ್ರಿ ಸ್ನಾನ ಮಾಡ್ತಾನಂತೆ. ಯಾಕೆ? ಇದಕ್ಕೆ ವ್ಯಾಖ್ಯೆ ಏನು ಅಂತಂದರೆ, ಬೇರೆ ನಗರದವರೆಲ್ಲ ಬಂದು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಜಾನೆ ಭರತ ಬಂದು ನದಿ ಸ್ನಾನ ಮಾಡಿ ಹೋಗ್ತಾನೆ. ಯಾಕೆ ಅಂದರೆ ಬೆಳಗ್ಗೆ ಭರತ ಯಾರಿಗೂ ಮುಖ ತೋರಿಸೋದಿಲ್ಲ. ಯಾಕೆ ತೋರಿಸೋದಿಲ್ಲ? ಜನಗಳಿಗೆಲ್ಲ ಇವನು ನೋಡಿದ ತಕ್ಷಣ ರಾಮನ ಚಿಂತೆ ಬಂದು ಇವನೇ ಕಾರಣ. ಬೆಳಗ್ಗೆ ಇವನ ಮುಖ ನೋಡ್ಬಿಟ್ವಲ್ಲ ಅಂತ ಬೈಕೊಳ್ದೇ ಇರಲಿ, ಇವ್ರಿಗೆ ಯಾಕೆ ನನ್ನ ಮುಖ ತೋರಿಸ್ಬೇಕು ಅಂತ ಕತ್ತಲೆಯಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ತಿರ್ತಾನಂತೆ. ಇದು ಊಹೆ ಲಕ್ಷ್ಮಣಂದು. ಹಾಗಾಗಿ ಅವನು ಹೇಳ್ತಾನೆ, ಈ ಚಳಿನಲ್ಲಿ ಈ ಅಪರಾತ್ರಿ ಪಾಪ ಭರತ ಹೇಗೆ ಸ್ನಾನ ಮಾಡಿಯಾನು ಅಂತ ಕೇಳ್ತಾನಂತೆ. ಇದು ವಾಲ್ಮೀಕಿಗಳು ಎಷ್ಟು ಹೃದಯಸ್ಪರ್ಶಿ ವಾಕ್ಯ ಹೇಳ್ತಾರೆ. ಅದಕ್ಕೆ ರಾಮ ಹೇಳ್ತಾನಂತೆ, ಓ ಲಕ್ಷ್ಮಣ, ನಮ್ಮ ಅಪ್ಪನ ಮಾತು ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ಟು ಒಮ್ಮೆ ಹೋಗಿ ನಾನು ಅಯೋಧ್ಯೆಗೆ ಹೋಗಿ ಭರತನ ನೋಡ್ಕೊಂಬರಲ್ಲ ಅಂತ ಕೇಳ್ತಾನೆ. ಭರತನ ಪ್ರೇಮ ರಾಮನ ಮೇಲೆ ಎಷ್ಟಿರುತ್ತೆ ಅಂತಂದು ಅವ್ನು ಕೇಳ್ತಾನಂತೆ, ಯಾಕೋ ನೀನು ನನ್ನ ತಮ್ಮನ ಹೆಸರು ಹೇಳ್ಬಿಟ್ಟಿಯಲ್ಲೋ, ನನಗೆ ಭಾಳ ದುಃಖ ಆಗ್ತಾಯಿದೆ, ಒಮ್ಮೆ ಈ 14 ವರ್ಷ ಆಮೇಲೆ ನೋಡ್ಕೊಳ್ಳೋಣಪ್ಪ. ಸತ್ಯವಾಕ್ಯ ರಾಮ ಬಿಡೋದಿಲ್ಲ, ಹೌದಲ್ಲ? ಈ 14 ವರ್ಷ ಆಮೇಲೆ ನೋಡ್ಕೊಂಡು ಒಮ್ಮೆ ಹೋಗಿ ನೋಡ್ಕೊಂಬರ್ತೀನಿ ಅಂತ ಹೇಳ್ತಾನಂತೆ. ಇದು ಭರತ. ಅದಕ್ಕೆ ಕೇಳ್ತಾರೆ, ರಾಮ ಶ್ರೇಷ್ಠನೋ ಭರತ ಶ್ರೇಷ್ಠನೋ? ಆ ರಾಮನ್ನು ಎಳೆಯುವಂಥ ಶಕ್ತಿ ಭರತನಿಗೆ. ಆಮೇಲೆ ಈಗ ಭರತನ ದೃಷ್ಟಿನಲ್ಲಿ ಬಂದರೆ, ಭರತನ ಪ್ರತಿ ಹೆಜ್ಜೆಗೂ ಎಲ್ಲರೂ ಶಂಕಿಸ್ತಾರೆ. ಏನೋ ಬಂದ ಅರಮನೆಗೆ ಮೊದಲು ಶಂಕಿಸಿದ್ಯಾರು? ಕೌಸಲ್ಯ. ರಾಜ್ಯ ಪ್ರಾಪ್ತಿ ಆಗ್ತು, ರಾಜಕಾಮಸ್ಯ ಅಂತ ಹೇಳ್ಬಿಟ್ಲು ಅವಳು. ಅವನಿಗೆ ಗಾಯದ ಮೇಲೆ ಚುಚ್ಚಿದಂಗೆ ಆಯ್ತಲ್ಲ. ಆಮೇಲೆ ಏನಾಯಿತು? ಕಂಬ ರಾಮಾಯಣದಲ್ಲಿ ಒಂದು ರೆಫರೆನ್ಸ್ ಕೊಡುತ್ತೆ. ಈ ರೆಫರೆನ್ಸ್ಗೆ ವಾಲ್ಮೀಕಿ ರಾಮಾಯಣನೇ ಮೂಲ ಅಂತ ಇಟ್ಕೊಳ್ಳಿ. ದಶರಥ ಸಾಯೋತ್ತಿಗೆ ಏನು ಹೇಳ್ತಾನೆ? ಕೈಕೇಯಿಗೆ ಹೇಳ್ತಾನೆ, ನೀನು ಇನ್ಮೇಲೆ ಮುಟ್ಟಬೇಡ, ಯಾಕೆಂದ್ರೆ ಈಗ ವಿವಾಹ ಆಗಬೇಕಾದ್ರೆ ನಿಮಗೆ ಸಾಕ್ಷಿ ಯಾರು? ಅಗ್ನಿ ಅಲ್ವಾ? ವಿವಾಹ ಆಗಬೇಕಾದ್ರೆ ಅಗ್ನಿ ಸಾಕ್ಷಿ. ಅದಕ್ಕೆಲ್ಲ ತುಂಬ ನಿಯಮ ಇದೆ. ಯಾಕೆ ಸಪ್ತಪದಿ ಮಾಡ್ತಾರೆ? ಅಗ್ನಿ ಸಾಕ್ಷಿ ಯಾಕೆ? ಅದಕ್ಕೆ ಅವನು ಹೇಳ್ತಾನೆ, ಯಾವ ಅಗ್ನಿ ಸಾಕ್ಷಿಯಾಗಿ ನಾನು ನಿನ್ನೆ ಕೈ ಹಿಡಿದ್ನೋ, ಕ್ಷತ್ರಿಯರು ಕೂಡ ಅಗ್ನಿಯನ್ನು ಆರಾಧಿಸ್ತಿದ್ರು. ಕೇವಲ ಬ್ರಾಹ್ಮಣರು ಆರಾಧಿಸೋದು ಅಂತ ತಿಳ್ಕೊಬೇಡಿ. ಅಗ್ನಿಯನ್ನು ಆರಾಧಿಸಬೇಕು. ಕ್ಷತ್ರಿಯರು ಇತ್ತು ಅಗ್ನಿಹೋತ್ರಿಗಳು, ಅಲ್ಲಿ 3 ಅಗ್ನಿಯನ್ನು ಕಾಪಾಡಬೇಕು. ಈ 3 ಅಗ್ನಿಯನ್ನೇ ಈಗ ಪತಿ ತೀರಿ ಹೋದರೆ ಹಿರಿಯ ಪತ್ನಿ, ಒಬ್ಬನೇ ಪತ್ನಿಯಿಂದ ಒಂದು ರಾಜ್ಯರಿಗೆ 2-3 ಜನ ಇರೋದ್ರಿಂದ ಹಿರಿಯ ಪತ್ನಿ ಆ ಅಗ್ನಿಯನ್ನು ಕಾಪಾಡಿಕೊಂಡು ಈ ಅಗ್ನಿಯಿಂದ ದೇಹವನ್ನು ಸುಡೋದು. ಅದಕ್ಕೆ ಅಗ್ನಿ ಎತ್ಕೊಂಡು ಹೋಗ್ತಾರಲ್ಲ, ಅದು ಯಾವ್ದು ಅಗ್ನಿ? ಏನದೆಲ್ಲ ನಿಯಮ, ಸುಮ್ಮನೆ ಯಾರೋ ಹೇಳಿದ್ರು ಅಂತ. ಆ ಯಾವ ಅಗ್ನಿ ಅಂತಂದರೆ ಇವನು ಪೂಜಿಸ್ತಿದ್ದದ್ದನ್ನು ಅಗ್ನಿ ಹೊತ್ಕೊಂಡು ಹೋಗೋದು ಅಂತ. ಅದರಿಂದ ಅದು ಕೌಸಲ್ಯ ಹತ್ರ ಈಗ ನೆಕ್ಸ್ಟ್ ಅಗ್ನಿ ಹೋಗುತ್ತೆ. ಅದಕ್ಕೆ ಇವನು ಹೇಳ್ತಾನೆ, ಆ ಅಗ್ನಿ ಯಾವ ಅಗ್ನಿ ಸಾಕ್ಷಿಯಾಗಿದ್ದನೋ ನಾನು ಇವತ್ತು ಮುರಿತಾ ಇದ್ದೀನಿ, ಈ ಅಗ್ನಿ ಕೌಸಲ್ಯಕ್ಕೆ ಸೇರುತ್ತೆ. ಆಮೇಲೆ ಈ ಅಗ್ನಿಯಿಂದ ಭರತ ನನ್ನ ದೇಹವನ್ನು ಅಂತಿಮ ಸಂಸ್ಕಾರ ಮಾಡಿಕೊಡೋದು, ಯಾಕೆ ನನಗೂ ನಿಮಗೂ ಸಂಬಂಧ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಕಂಬ ರಾಮಾಯಣದಲ್ಲಿ ಏನು ಮಾಡ್ತಾರೆ ಅಂತಂದರೆ, ವಸಿಷ್ಠರು ರಾಮಾಯಣದಲ್ಲಿ ವಾಲ್ಮೀಕಿಲಿ ಉಲ್ಲೇಖ ಇಲ್ಲ, ಕಂಬ ರಾಮಾಯಣದಲ್ಲಿ ಶತ್ರುಘ್ನ ಭರತನ ಪಕ್ಕಕ್ಕೆ ನಿಂತ್ಕೋ, ಯಾಕೆ ದಶರಥ ಸಾಯುತ್ತಿಗೆ ಹೇಳಿದ್ದಾನೆ ಅಂತೇಳಿ ಶತ್ರುಘ್ನನ ಕೈಲಿ ಅಂತಿಮ ಸಂಸ್ಕಾರ ಮಾಡ್ತಾರೆ. ವಸಿಷ್ಠರು ಕೂಡ ಭರತನ ನಂಬಲಿಲ್ಲ, ಅವರು ಹೀಗೆ ಹೇಳ್ಬಿಟ್ಟಿರ್ತಾರೆ. ಸರಿ, ಈಗ ಇವನಾಯಿತು, ಸೈನ್ಯವನ್ನೆಲ್ಲ ಹೊರಡಿಸ್ಬೇಕು ಅಂತೆಲ್ಲ ಹೇಳ್ತಾನಲ್ಲ, ಸೈನ್ಯ ಎಲ್ಲ ಹೊರಡಿಸಿ ಎಲ್ಲ ಆಗಿದ್ದು ಕೂಡ ಅವನು ಮತ್ತೆ ಬಂದು, ಸೈನ್ಯ ಎಲ್ಲ ಹೊರಟಿದೆ, ರಸ್ತೆ ರೆಡಿ ಮಾಡ್ತಾ ಇದ್ದಾರೆ, ರಥ ಹೊರಟಿದೆ, 60,000 ಆನೆಗಿನ ಎಲ್ಲ ಹೊರಟಿದೆ. ಹಾಗಿದ್ರೂ ಕೂಡ ವಸಿಷ್ಠರು ಬಂದು ಮತ್ತೆ ಕೇಳ್ತಾರೆ. ಏನು ಕೇಳ್ತಾರೆ ಅಂತಂದರೆ, ನೋಡಪ್ಪ, ಈಗ ಯಾರೂ ಇಲ್ಲ, ಭರತ ಇಲ್ಲ, ದಶರಥ ಎಲ್ಲ ಹೋಗ್ಬಿಟ್ಟಿದ್ದಾನಲ್ಲ, ನಿನ್ನ ನಿಯಮ, ನಿನ್ನ ಪಟ್ಟಾಭಿಷೇಕ ಆಗು ಅಂತ ಮತ್ತೆ ಕೇಳ್ತಾನೆ. ಯಾಕೆ ಕೇಳ್ತಾರೆ? ಅವನು ಹೇಳಿದಾನೆ, ಸೈನ್ಯ ಎಲ್ಲ ಕಳಿಸಿದಾನೆ, ಆಯಿತು ರಾಮನ ಕರ್ಕೊಂಬರ್ತೀನಿ, 14 ವರ್ಷ ನಾನು ಕಾಡಿಗೆ ಹೋಗ್ತೀನಿ ಅಂತ ಹೇಳಿದ ಮೇಲೂ ವಸಿಷ್ಠರು ಯಾಕೆ ಕೇಳ್ತಾರೆ? ಇದು ಒಂದು ಸೈಕಲಾಜಿಕಲ್ ಪಾಯಿಂಟು. ಒಳಗಡೆ ಆಸೆ ಇದ್ದರೆ, ಈಗ ನಾವೊಂದು ಈಗ ಸುಮ್ಮನೆ ಒಬ್ಬರಿಗೆ ಒಂದು ಸ್ವೀಟ್ ಆಸೆ ಇರುತ್ತೆ ಅಂತ ತಿಳ್ಕೊಳ್ಳಿ, ಜಿಲೇಬಿ ಆಸೆ ಇರುತ್ತೆ, ಶುಗರು ಇರುತ್ತೆ ಅವ್ರಿಗೆ. ಅವಾಗ ನಾವೇನು ಹೇಳ್ತೀವಿ, ಸೋಳಿ ಸಾರು ಒಂದು ಜಿಲೇಬಿ ತಿನ್ಬಿಡಿ ಅಂತ ಅವ್ರಿಗೆ ಆಸೆ ಇರುತ್ತೆ. ಅವ್ರನ್ನ ಈಗ ನಾವು ತಿನ್ಬಿಟ್ರೆ ಶುಗರ್ ಇದ್ದು ಇವ್ರು ನಾಲ್ಗೆ ಚಪ್ಪಲೆ ಅಂತ ಹೇಳ್ತಾರಲ್ಲ, ಬೇಡ ಸರ್ ಬೇಡ ಸರ್ ಅಂತ. ಅವ್ರು 2ನೇ ಸರ್, ತೊಗೊಳ್ಳಿ ಸರ್ ಪರವಾಗಿಲ್ಲ, ಇಲ್ಲ ಬೇಡ ಸರ್, ಇಲ್ಲ ಸರ್ ತೊಗೊಳ್ಳಿ ಸರ್, ಒಂದು ಮಾತ್ರೆ ಜಾಸ್ತಿ ತೊಗೊಳ್ಳಿ ಸರ್, ಆಮೇಲೆ ಇನ್ಸುಲಿನ್ ತೊಗೊಳ್ಳೋರ ಇನ್ನೊಂದು ಯೂನಿಟ್ ಜಾಸ್ತಿ ಮಾಡ್ಕೊಳ್ಳಿ ಸರ್, ಬೇಡ ಸರ್ ಅಂತ ಸುಮ್ಮನೆ ಕೈ ಆಡಿಸ್ತಾರೆ, ಬೇಡ ಸರ್ ಅಂತ. ಅವ್ರು ತಟ್ಟೆಗೆ ಹಾಕ್ಬಿಟ್ರೆ
ಏನೋ ನೀವು ಹೇಳ್ತಾ ಇದ್ದೀರಪ್ಪ, ನನಗಂತೂ ಆಸೆ ಇಲ್ಲ, ನಿಮ್ಮ ಆತಿಥ್ಯಕ್ಕೆ ನಾವು ಒಪ್ಕೊಂಡು ಇದೊಂದು ತಿಂತಾ ಇದ್ದೀನಪ್ಪ ಅಂತ ಹೇಳ್ತಾರಲ್ಲ. ಅದಕ್ಕೆ ವಸಿಷ್ಠರು ಅದನ್ನು ಟೆಸ್ಟ್ ಮಾಡೋಕ್ಕೆ ಹೇಳ್ತಾರೆ, ಈ ಬೇಡ ಅಂತ 3 ದಿವಸ ಹೇಳೋನು, 4 ದಿವಸ ಪಟ್ಟಾಭಿಷೇಕ ಮಾಡ್ಕೋಬೋದು, ಅದಕ್ಕೆ ನಿನ್ನೆ ರಾಜ್ಯ ಅಂತ ಮತ್ತೆ ಅವರು ಶಂಕಿಸಿ ಹೇಳ್ತಾರೆ. ಅದಕ್ಕೆ ಅವನೇನು ಹೇಳ್ತಾನೆ, ರಾಜ್ಯಂ ಚ ಅಹಂ ಚ ರಾಮಸ್ಯ, ಈ ರಾಜ್ಯವೂ ನಾನು 2 ರಾಮನಿಗೆ ಸೇರಿದ್ದು ಅಂದು ನೆನಪಿಟ್ಟುಕೋ ಅಂತ ಹೇಳ್ತಾನೆ ಭರತ. ಆಮೇಲೆ ಕೊನೆಗೆ ಬಂದ ಗುಹಾನೂ ಶಂಕಿಸ್ದ, ಗುಹಾ ಒಪ್ಕೊಂಡ, ಮತ್ತೆ ಅವನು ಡೌಟ್ ಪಡ್ತಾನಲ್ಲ. ಅದಾದಮೇಲೆ ಈಗ ನೆಕ್ಸ್ಟು ಗಂಗೆ ದಾಟಿ ಆ ಕಡೆ ಭರದ್ವಾಜರ ಆಶ್ರಮಕ್ಕೆ ಬರ್ತಾನೆ. ಭರದ್ವಾಜ ಭಾಳ ಬುದ್ಧಿವಂತರು. ಈಗ ಆಗಲೇ ರಾಮ ಬಂದು ಭೇಟಿಯಾಗಿ ನನ್ನ ಅಪ್ಪ ಕಾಡಿಗೆ ಕಳಿಸ್ದ ಅಂತೆಲ್ಲ ಈ ಡೀಟೇಲ್ಸ್ ಹೇಳ್ದ ಅಲ್ವಾ. ಇವ್ರಿಗೇನು ಗೊತ್ತಿಲ್ಲದೆ ಇದ್ದಂಗೆ ಇವನು ಕೇಳ್ತಾನೆ, ಭರತನ ಕೇಳ್ತಾನೆ, ಅಲ್ಲ ಭರತ, ಅಯೋಧ್ಯೆಯಲ್ಲಿ ರಾಜ್ಯ ಆಳ್ಬೇಕೈತಲ್ವ, ನೀನು ಬ್ಯುಸಿ ವಿತ್ ಯು ಆರ್ ಎ ಕಿಂಗ್, ಇಲ್ಲಿ ಯಾಕೆ ಬಂದೆ ಅಂತ ಕೇಳ್ತಾನೆ. ರಾಜ್ಯ ಆಳ್ಬೇಕಾಗಿತ್ತು, ಏನೇನೋ ನಿನ್ನ ರಾಜ್ಯ ಆಳೋದು ಬಿಟ್ಟು ಇಲ್ಲಿವರೆಗೂ ನನ್ನ ಆಶ್ರಮಕ್ಕೆ ಬಂದು ಅಂದರೆ ನನಗೇನೇನೋ ಕೆಟ್ಟ ಆಲೋಚನೆ ಬರ್ತಾ ಇದೆಯಲ್ಲ, ಯಾಕೆ ಅಂತ. ಏನು ಕೆಟ್ಟ ಆಲೋಚನೆ ಅಂತ ಹೇಳಲಿಲ್ಲ, ಏನೇನೋ ಕೆಟ್ಟ ಆಲೋಚನೆ ಬರ್ತಾ ಇದೆ ಕಣೋ ನನಗೆ ಭರತ. ಅಲ್ಲಿ ರಾಜ್ಯ ಆಳೋನ್ ಬಿಟ್ಟು ಇಷ್ಟೊಂದು ಜನ ಸೈನಿಕರು ಕರ್ಕೊಂಡು ನನ್ನ ಆಶ್ರಮದಲ್ಲಿ ಆತಿಥ್ಯಕ್ಕೆ ಬರಬೇಕಲ್ಲ, ಯಾಕೆ ಬಂದೆ ಅಂತ ಕೇಳ್ತಾನೆ. ಆಮೇಲೆ ಭರತ ಮತ್ತೆ ಇಲ್ಲ ನಾನು ರಾಮನಿಗೆ ಸೇರಿದು ಹಾಗೆ ಹೀಗೆ ಅಂತೇಳಿ, ನೀವು ಇಷ್ಟು ಮಹರ್ಷಿಗಳಾದವರು ನೀವು ನನ್ನ ಮೇಲೆ ಶಂಕಿಸ್ಬೋದಾ ಅಂತ ಕೇಳ್ತಾನೆ. ಅದಕ್ಕೆ ಹೇಳ್ತಾನೆ, ಎಲ್ಲ ಗೊತ್ತಿತ್ತು, ನಿನ್ನ ಬಾಯಲ್ಲಿ ಏನು ಬರುತ್ತೆ ಅಂತ ಕೇಳಬೇಕಿತ್ತಲ್ಲ ಅಂತ ತಪ್ಸ್ಕೊಂಡ್ಬಿಡ್ತಾರೆ ಭರದ್ವಾಜ. ಎಲ್ಲ ಗೊತ್ತಿತ್ತು, ಅದು ನೀ ಏನು ಹೇಳ್ತೀನಿ ನೋಡಬೇಕು ಅಂತ ಹೇಳ್ತಾರೆ. ಅಲ್ಲೂ ಮತ್ತು ಅವನು ಶಂಕಿಸ್ತಾರೆ. ಆಮೇಲೆ ಅಷ್ಟಕ್ಕೆ ಬಿಡಲಿಲ್ಲ ಭರದ್ವಾಜರು. ಮಾರನೇ ದಿವಸ ಅವನು ಹೊರಡಬೇಕು, ರಾತ್ರಿ ತಂಗಿರ್ತಾನೆ, ಮಾರನೇ ದಿವಸ ಹೊರಡ್ಬೇಕು. ಅವ್ನು ರಾಜ್ಯಾತಿಥ್ಯ ಕೊಡಬೇಕಲ್ಲ. ಅವನೇನು ಮಾಡ್ತಾನೆ, ಭಾಳ ಬುದ್ಧಿವಂತ ಭರದ್ವಾಜಗಳು. ಛತ್ರ ಚಾಮರ ಆಸನ, ರಾಜನಿಗೆ ಏನು ಬೇಕೋ ಅದನ್ನೆಲ್ಲ ತರಿಸ್ತಾರೆ. ಅವನಿಗೆ ಆಸನ, ರಾಜನ ಆಸನ, ಅದು ಚಾಮರ, ಅವನ ಛತ್ರ ಎಲ್ಲ ವ್ಯವಸ್ಥೆ ಮಾಡಿರ್ತಾನೆ. ಆಮೇಲೆ ಭರತನ ಕರಿತಾನೆ, ಬಾಪ ಇದು ರಾಜಾಸನ ಎಲ್ಲ ಕೂತ್ಕೋ ಅಂತ. ಯಾಕೆ ಒಳಗಡೆ ಇದ್ದರೆ ನೀವೇನೋ, ಈಗ ನಾವೇನು ಮಾಡ್ತೀವಿ, ಏನೋ ಒಂದಷ್ಟೆಲ್ಲ ವ್ಯವಸ್ಥೆ ಮಾಡಿರ್ತಾರಪ್ಪ, ನಾವು ಹೋಗಿ ಸುಮ್ಮನೆ ಕೂತ್ಕೊಳ್ತೇವೆ ಅಲ್ವಾ. ಅದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿರ್ತಾನೆ. ಇವನು ಎಲ್ಲಿ ಕೂತ್ಕೊಳ್ತಾನೆ ನೋಡಪ್ಪ ಎಲ್ಲ ಅಂತ. ಅವನೇನು ಮಾಡ್ತಾನೆ, ಬಂದು ನೋಡ್ತಾನೆ, ಛತ್ರ ಚಾಮರ ಮತ್ತು ರಾಜನ ಆಸನಗಳೆಲ್ಲ ಇರ್ತದೆ. ಭಾರತ ಬಹಳ ಬುದ್ಧಿವಂತ. ಹೋಗಿ ಒಂದಷ್ಟು ಹೂವು ಆರಿಸ್ಕೊಂಬರ್ತಾನೆ. ಹೂವು ಆರಿಸ್ಕೊಂಬಂದು ಆಸನಕ್ಕೆ ಚಾಮರಕ್ಕೆ ಎಲ್ಲ ಹಾಕ್ತಾನೆ. ಇದು ರಾಮನಿಗೆ ಮಾತ್ರ ಯೋಗ್ಯತೆ, ಈ ಆಸನ ಕೂತ್ಕೊಳ್ಳೋ ಯೋಗ್ಯತೆ ರಾಮನಿಗೆ ಮಾತ್ರ ಅಂತೇಳಿ ಮಂತ್ರಿಗೆ ಆಸನ ಹಾಕಿರ್ತಾನೆ. ಅಲ್ಲೋಗಿ ಭರತ ಕೂತ್ಕೊಂಡು, ಇದು ನನ್ನ ಜಾಗ ಅಂತ. ಅದಕ್ಕೆ ಅವನು ಪ್ರತಿ ಕ್ಷಣದಲ್ಲೂ ಎಲ್ಲರ ಶಂಕಿಸ್ತಾ ಬರ್ತಾರೆ ಇವನಿಗೆ. ಇದಾದ ಮೇಲೆ ಈಗ ನೆಕ್ಸ್ಟು ಅವನು ರಾಮನ ಬಳಿಗೆ ಬರಬೇಕು. ಇದು ಮುಖ್ಯವಾದ ಘಟ್ಟ. ಭರದ್ವಾಜ ಆಶ್ರಮವಾಗಿ ಮುಗಿಸಿ ಈಗ ಇಲ್ಲಿ ಚಿತ್ರಕೂಟಕ್ಕೆ ಅವ್ರು ಹೇಳ್ತಾರೆ, ಹಿಂಗೆ ಹೋದ ರಾಮ ಯಮುನಾ ದಾಟಿ ಹೋಗ್ಬೇಕು ಅಂತ. ಅಲ್ಲಿಂದ ಅವನು ಚಿತ್ರಕೂಟಕ್ಕೆ ಬರ್ತಾನೆ. ಚಿತ್ರಕೂಟದಿಂದ ಮತ್ತೆ ಮುಖ್ಯವಾದ ಭಾಳ ರಾಮ ಭರತನ ಮಿಲಾಪ, ಅಲ್ಲಿ ಅವರ ಇಬ್ಬರು ಸಂವಾದ, ಅದು ಭಾಳ ಮುಖ್ಯವಾದ ಸಂವಾದ. ಅಲ್ಲಿಗೆ ಈ ಅಯೋಧ್ಯಕಾಂಡ ಪೂರ್ಣಗೊಳ್ತದೆ. ಅದಕ್ಕೆ ನೆಕ್ಸ್ಟ್ ನಾವು ಈಗ ಭರತ ರಾಮನ ಮಿಲಾಪ್ ಮತ್ತು ಅವರ ಸಂವಾದ, ಅದು ದೀರ್ಘವಾಗಿದೆ. ಒಳ್ಳೊಳ್ಳೆ ಪ್ರಶ್ನೆ ಕೇಳ್ತಾನೆ ಭರತ, ಭಾಳ ಪ್ರಬುದ್ಧವಾದ ಪ್ರಶ್ನೆಗಳು. ರಾಮನು ಕೂಡ ಅಷ್ಟೇ ಪ್ರಬುದ್ಧವಾದ ಉತ್ತರಗಳು ಕೊಡ್ತಾನೆ. ಅದರ ಚರ್ಚೆಯನ್ನು ಮುಂದಿನ ಶನಿವಾರ ನೋಡೋಣ. ಇಲ್ಲಿ ಮುಗಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.